ದೇವರು ನಮಗೆ ಸ್ತೋತ್ರವಾಗಲಿ. ದೇವರ ಸಮಯ ಒದಗಿಸ್ಕೊಟ್ಟಿದ್ದಾನೆ. ಸ್ವಲ್ಪ ನೆಟ್ ಪ್ರಾಬ್ಲಮ್ ಆಗಿದ್ದರಿಂದ ಲೇಟ್ ಆಗ್ತಾ ಇದೆ. ಈಗ ನಾವು ಪ್ರಾರಂಭ ಮಾಡಿಕೊಂಡು ಪ್ರಾರ್ಥನೆ ಮೂಲಕವಾಗಿ ಪ್ರಾರ್ಥನೆ ಮಾಡಿಕೊಂಡು ಪರಲೋಕದಲ್ಲಿರುವ ದೇವರೇ ನಿಮ್ಮ ಒಂದೇ ಸಂಸ್ಥೆ ನಮ್ಮನ್ನೆಲ್ಲನೇ ಕಲ್ಪಿಸ್ಕೊಡ್ತೀನಿ. ನಿಮ್ಮ ಮೈಂಡ್ ಆಶೀರ್ವದಿಸು ಅದ್ಭುತ ರೀತಿಯಲ್ಲಿ ನಡೆಸಬೇಕಾಗಿ ಪ್ರಾರ್ಥಿಸ್ತೇನೆ. ಏನೇ ಕೃತಜ್ಞತೆಯಲ್ಲಿ ನಿಮ್ಮ ಮೈಂಡ್ ಜೊತೆಗೆ ಅದ್ಭುತ ರೀತಿ ಮೈಂಡಿಂದ ಮೈಂಡ್ ನಡೆಸು. ಆಕೆ ಕೆಲವಂಥ ಮಕ್ಕಳ ಕಿವಿಗಳನ್ನ ಮುಗಿಸುವಂತೆ ಅದು ಆಶೀರ್ವಿಸಿದ್ದೇವೆ. ಆಕೆ ಅದು ಪ್ರವಾದಿ ಸಂದೇಶ ಆಗಿದ್ದರಿಂದ ಅದು ಅರ್ಥ ಆಗುವಂಥದ್ರಿಂದ ಕೃಪೆಯಿಂದಲೇ ನೀವು ಪವಿತ್ರಾತ್ಮನ ಅಭಿಷೇಕವನ್ನು ಒದಗಿಸಿಕೊಟ್ಟು ದೇವರಿಗೆ ಒಬ್ಬೊಬ್ಬರಿಗೆ ಅರ್ಥ ಮಾಡಿಕೊಳ್ಳಿ ಜ್ಞಾನವನ್ನು ಅನುಗ್ರಹಿಸಿ ಆಶೀರ್ವದಿಸು. ಎಲ್ಲ ಮಾತಾಡುವಂಥದ್ದು ಎಲ್ಲೆಲ್ಲಿದ್ದಾವೆ ಎಲ್ಲ ಕಡೆ ದೇವರನ್ನು ಪ್ರಜ್ವಲಿಸು. ಮಕ್ಕಳು ಸಂಚಾರ ಮಾಡ್ತಾ ಇವೆ ಇಲ್ಲಿ ಜಗತ್ತಿನ ತುಂಬ. ದೇವ ನೀವು ವಧುಗಳನ್ನು ನೀನು ಬಲ್ಲೆ, ಅವುಗಳಿಗೆ ಈ ವಾಕ್ಯಗಳನ್ನು ಪರಿಚಯ ಮಾಡೋದ್ರ ಮೂಲಕವಾಗಿ ನಿಮ್ಮ ಒಂದು ಸಭೆಗೆ, ವಧುವಿನ ಸಭೆಗೆ ತಲುಪಡಿಕೆಯ ಗುಂಪಿಗೆ ಸೇರಿಸಬೇಕಾಗ್ತಾ ಪ್ರಾರ್ಥಿಸ್ತಾರೆ. ನಿಮ್ಮ ಒಂದು ದೂರದಲ್ಲಿರ್ತಕ್ಕಂಥವ್ರಿಗೂ ಹತ್ತಿರದಲ್ಲಿರ್ತಕ್ಕಂಥವ್ರಿಗೂ ದೇವರಾಗಿದೆ. ನಮಗೆ ದೂರ ಅಷ್ಟೇ ಸ್ವಾಮಿ, ನಿನಗೆಲ್ಲವೂ ಹತ್ತಿರವಾಗಿದೆ. ನೀವು ಮೈಮಂದು ನೀತಿಗೆ ನೆರವೇರಬೇಕಾಗಿದೆ ಅಂತ ಸಂದೇಶವನ್ನು ನೀನು ಕರ್ತನೆ ಅಂತ ಒದಗಿಸಿಕೊಟ್ಟಿದ್ದೀ. ಮಾತಾಡೋಕ್ಕೆ ಸಹಾಯ ಮಾಡ ಅಥವಾ ಮಾಡ್ಕೊಳ್ಳೋದಕ್ಕೆ ಜ್ಞಾನವನ್ನು ಮನಸ್ಸನ್ನು ಯೇಸು ಕ್ರಿಸ್ತನ ಅಧಿಕಾರ ನಾಮದಲ್ಲಿ ಬೇಡಿ ಬಂದಿದ್ದೇವೆ. ಆಮೇಲೆ ನಮಗೆ ಗೊತ್ತು ಯೇಸು ಕ್ರಿಸ್ತನು ವಾಕ್ಯ ಆಗಿದ್ದಾನಂತ. ಈಗಲೂ ವಾಕ್ಯ ಆಗಿದ್ದಾನೆ. ಯೇಸು ಕ್ರಿಸ್ತನು ವಾಕ್ಯ ಆಗಿದ್ದಾನೆ. ಈಗೂ ವಾಕ್ಯ ಆಗಿದ್ದಾನೆ. ವಾಕ್ಯ ಹೀಗೆ ನೆರವೇರಬೇಕಾಗಿದೆ. 2000 ವರ್ಷದ ಹಿಂದೆ ಬಂದಾಗ ಕೂಡ 2000 ವರ್ಷದ ಹಿಂದೆ ಬಂದಾಗ ವಾಕ್ಯ ಆಗಿರಲಿಲ್ಲ. ಅಲ್ಲೂಯ್ಯ 2000 ವರ್ಷದ ಹಿಂದೆ ಬಂದಾಗ ಆತನು ಪ್ರವಾದಿಗಳ ಬಳಿಗೆ ವಾಕ್ಯವನ್ನು ಕಳಿಸಿಕೊಡ್ತಾನೆ. ಯಾಕಂದ್ರೆ ಇದು ದೇವರ ಸೂತ್ರವಾಗಿದೆ. ಆತನು ಯಾವಾಗಲಾದರೂ ವಾಕ್ಯವನ್ನು ಕಳಿಸಿದಾಗ ಆತನು ಯಾವಾಗಲಾದ್ರೂ ವಾಕ್ಯವನ್ನು ಪ್ರವಾದಿಗಳ ಬಳಿಗೆ ಕಳಿಸ್ತಾನೆ. ಅದು ಸೂತ್ರ. ಓ ಹಲ್ಲೆಲೂಯಾ, ಆಮೆನ್. ಇನ್ನು ಯಾರ ಬಳಿಗೂ ಆತನು ವಾಕ್ಯವನ್ನು ಕಳಿಸುವುದಿಲ್ಲ. ಹಲ್ಲೆಲೂಯಾ, ಆಮೆನ್. ಹೀಗೆ ದೇಶದಲ್ಲಿ ಒಬ್ಬ ಪ್ರವಾದಿ ಇದ್ದ. ಆತನ ಹೆಸರು ಸ್ಥಾನಿಕ ಯೋಹಾನ. ಆತನು ಎಲಿಯನ ಆತ್ಮ ಉಳ್ಳವನಾಗಿದ್ದನು. ಯೇಸು ಕ್ರಿಸ್ತನು ಬಂದಾಗ ಆ ದೇಶದಲ್ಲಿ ಒಬ್ಬ ಪ್ರವಾದಿ ಇದ್ದ. ಆತನ ಹೆಸರು ಯೋಹಾನ, ಸ್ಥಾನಿಕನಾದ ಯೋಹಾನ. ಆತನು ಎಲಿಯನ ಆತ್ಮ ಉಳ್ಳವನಾಗಿದ್ದನು. ಆ ಕಾರಣದಿಂದಲೇ ಈ ಒಂದು ಯೇಸು ಯೋಹಾನನ ಬಳಿಗೆ ಬಂದನು. ಯಾವಾಗಲೂ ಪ್ರವಾದಿ ಬಳಿಗೆ ಆದಿ ಕಾರಣದಿಂದ ಪ್ರಕಟಣೆವರೆಗೂ ಪ್ರವಾದಿಗಳ ಬಳಿಗೆ ವಾಕ್ಯ ಕಳಿಸಿದ ಆತನು ಈಗ ಕೂಡ ದೇಹದರ್ಶಿ ಬಂದಾಗಲೂ ಕೂಡ ಆತನು ಪ್ರವಾದಿ ಬಳಿಗೆ ಬಂದನು. ಫರಿಸಾಯರ ಬಳಿಗೆ ಹೋಗಲಿಲ್ಲ, ಸದ್ದುಕಾಯರ ಬಳಿಗೆ ಹೋಗಲಿಲ್ಲ. ಆ ವಾಕ್ಯವಾದ ಯೇಸು ಪ್ರವಾದಿ ಬಳಿಗೆ ಬಂದನು. ಇವೆಲ್ಲವೂ ಇವೆಲ್ಲವೂ ನೀವು ಓದಿದ್ದೀರಿ ಅಂತ ನನಗೆ ಗೊತ್ತು. ಅಲ್ಲಿಂದಲೇ ಪ್ರಾರಂಭ ಮಾಡೋಣ. ಎಲ್ಲಿ ಓದಿದರೆ ಏನು ಓದಿರುತ್ತೆ ಅಲ್ಲಿಂದಲೇ ನಾವು ಪ್ರಾರಂಭ ಮಾಡೋಣ. ಇನ್ನೂ ಸ್ವಲ್ಪ ಸಮಯದ ನಂತರ ಅದರೊಂದಿಗೆ ಮಾರ್ಗದಿಂದ ನೋಡೋಣ. ನಾನು ಇಲ್ಲಿ ತೋರಿಸುವ ಸಂಗತಿ ಏನಂದ್ರೆ, ಯೇಸು ಇಲ್ಲಿ ವರದ ಮಗನಾಗಿದ್ದಾನೆ. ವರದ ಮಗ ಅಂದ್ರೆ ಮಾದರಿಯ ಮಗನಾಗಿದ್ದಾನೆ. ಹೊಸ ಒಡಂಬಡಿಕೆಗೂ ಹಳೆ ಒಡಂಬಡಿಕೆಗೂ ಮಾದರಿ ಮಗ. ಪ್ರತಿ ಮಗನಿಗೆ ಆತನೇ ಮಾದರಿಯಾಗಿದ್ದಾನೆ. ಪ್ರತಿ ಮಗಳಿಗೂ ಆತನೇ ಮಾದರಿ. ಅದನ್ನು ಬಿಟ್ಟರೆ ಬೇರೆ ಮಾದರಿ ಇಲ್ಲ. ಸತ್ಯವೇದ ಹೇಳ್ತದೆ ಆತನು ಪ್ರತಿ ಸಹೋದರನಿಗೆ ಜ್ಯೇಷ್ಠ ಪುತ್ರನಾಗಿದ್ದಾನೆ ಅಂತ. ಪ್ರತಿ ಸಹೋದರಿಗೆ ಏನಾಗಿದ್ರೆ ನಾವೆಲ್ಲ ಸಹೋದರರು, ನಮಗೆ ದೊಡ್ಡವರು ಅಣ್ಣ ಅಂತ ಕರೀತಾರೆ. ಜ್ಯೇಷ್ಠ ಪುತ್ರ ಅಂದ್ರೆ ನಮ್ಮೆಲ್ಲರಿಗೂ ಅಣ್ಣ ಯಾರಂದ್ರೆ ಯೇಸು ಕ್ರಿಸ್ತನೇ ಅಣ್ಣ ಆಗಿರ್ತಾನೆ. ಜ್ಯೇಷ್ಠ ಪುತ್ರ ಅಂತ ಕರೀತಾರೆ. ಆತನ ಜೀವಿತದ ಮಾದರಿಯನ್ನು ನಾವು ನೋಡಬೇಕಾದ ಅಗತ್ಯ ಇದೆ. ಹಲ್ಲೆಲೂಯಾ, ಆಮೆನ್. ಆತನ ಜೀವಿತದ ಮಾದರಿ ನೋಡಬೇಕಾದಂತ ಅಗತ್ಯ ಇದೆ. ಹಲ್ಲೆಲೂಯಾ. ಅಗತ್ಯ ಇದೆ.
ಆತನ ಜೀವಿತದ ಮಾದರಿಯನ್ನು ನಾವು ನೋಡಬೇಕಾದ ಅಗತ್ಯ ಇದೆ. ಯಾಕೆಂದ್ರೆ ಆತನು ತೋರಿಸಿದ ಮಾದರಿ ಪ್ರತಿ ಮಗನಿಗೂ ಪ್ರತಿ ಮಗಳಿಗೂ ಅದು ಮಾದರಿಯಾಗಿದೆ. ಆತನ ಮಾದರಿಯನ್ನು ನೀವು ಹಿಂಬಾಲಿಸುವುದಾದ್ರೆ ನಾವು ಯಾವ ರೀತಿ ನಡೆಯಬೇಕು, ಏನು ಮಾತಾಡಬೇಕು ಎಂಬುದರ ಪ್ರಕಟಣೆ ನಿನಗೆ ಬರುತ್ತದೆ. ಸೊ ಅದರ ಬ್ರಹ್ಮ ಹೇಳ್ತಾರೆ, ದೇವರ ಮರ್ಮವಾದ ಕ್ರಿಸ್ತನ ಎಂಬತಕ್ಕಂಥ ಸಂದೇಶದಲ್ಲಿ ದೇವರ ಮರ್ಮವಾದ ಕ್ರಿಸ್ತನ ಎಂಬತಕ್ಕಂಥ ಸಂದೇಶದಲ್ಲಿ ಪ್ರವಾದಿ ಹೇಳ್ತಾರೆ, ಆದ್ರೆ ಈ ದಿನ ವಧು ಕ್ರಿಸ್ತನ ಮರ್ಮವಾಗಿದೆ. ಅದೇನಾಗಿದೆ? ಕ್ರಿಸ್ತನ ಮರ್ಮವಾಗಿದೆ. ಕ್ರಿಸ್ತನ ಮರ್ಮಗಳಲ್ಲಿ ಇದು ಒಂದು ಮರ್ಮವಾಗಿದೆ. ದೇವರಲ್ಲಿರುವುದೆಲ್ಲ ಆತನು ಕ್ರಿಸ್ತನಲ್ಲಿ ಹಾಕಿದನು. ಈ ದಿನ ದೇವರೇನ್ ಮಾಡಿದನು? ಆತನ ಇರ್ತಕ್ಕಂಥ ಎಲ್ಲ ಆಶೀರ್ವಾದಗಳನ್ನ ಕ್ರಿಸ್ತನಲ್ಲಿ ಹಾಕಿದನು. ಕ್ರಿಸ್ತನ್ ಏನ್ ಮಾಡ್ತದೆ ಇವಾಗ? ಈ ದಿನ ಕ್ರಿಸ್ತನಲ್ಲಿರುವುದೆಲ್ಲ ವಧುವಿನಲ್ಲಿ ಹಾಕಿದನು. ಈ ದಿನ ಈ ಒಂದು ಮೇಘವು ಅದು ವಧುವಿನಲ್ಲಿದೆ. ಪ್ರತಿಯೊಂದು ಗುಣಲಕ್ಷಣವು ವಧುವಿನಲ್ಲಿದೆ. ಪ್ರವಾದಿ ಹೇಳ್ತಾರೆ ಅಂತ ಈ ದಿನ ನಾವು ಯಾವ ಗುಣಲಕ್ಷಣವನ್ನು ಪ್ರಚುರಪಡಿಸುತ್ತಿದ್ದೇವೋ ಅದನ್ನು ಲೂಥರ್ ಏನ್ ಮಾಡಿಲ್ಲಂತೆ, ಅದನ್ನ ಕಂಡುಕೊಳ್ಳದೆ ಹೋದನು. ಕಾರಣ ಏನಂದ್ರೆ ಅದು ಆತನಿಗೆ ಗೊತ್ತಿಲ್ಲ. ಆದರೆ ಇದನ್ನ ಕಂಡುಕೊಳ್ಳುತ್ತ ವಿಷಯಗಳೆಲ್ಲವೂ ಕೂಡ ಲೂಥರ್ಗೆ ಗೊತ್ತಿಲ್ಲ, ಜನರಷ್ಟು ಗೊತ್ತಿಲ್ಲ. ಅಲ್ಲೇಲೂಯಾ. ಇರನೆಷ್ಟು ಗೊತ್ತಿಲ್ಲ, ಮಾರ್ಟಿನ್ಗೆ ಗೊತ್ತಿಲ್ಲ. ಅಲ್ಲೇಲೂಯಾ. ದೇವರ ತನ್ನ ಗುಣಲಕ್ಷಣಗಳ ಸಂಪೂರ್ಣತೆಯನ್ನು ಈ ದಿನ ಪ್ರಕಟ ಮಾಡಿದ್ದಾನೆ ವಧುವಿಗೆ. ವಧುವಿಗೆ ಏನ್ ಮಾಡಿದ? ಇದನ್ನ ಎಲ್ಲವನ್ನು ಪ್ರಕಟಿಸಿದ್ದಾನೆ. ಧರ್ಮಶಾಸ್ತ್ರ ಸಂಪೂರ್ಣತೆ, ಪ್ರವಾದಿಗಳ ಸಂಪೂರ್ಣತೆ, ಕೃಪೆಯ ಸಂಪೂರ್ಣತೆ, ಕೀರ್ತನೆ ಸಂಪೂರ್ಣತೆ, ಸಮಸ್ತರ ಸಂಪೂರ್ಣತೆ, ಆದಿಯಿಂದ ಪ್ರಕಟಣೆವರೆಗೆ ಇರುವ ಸಂಪೂರ್ಣತೆ ದೇವರು ಈ ಕಾಲದಲ್ಲಿ ಪ್ರತ್ಯಕ್ಷಪಡಿಸಿದ್ದಾನೆ. ಎಲ್ಲಾದರ ಸಂಪೂರ್ಣತೆ, ಧರ್ಮಶಾಸ್ತ್ರ ಸಂಪೂರ್ಣತೆ, ಪ್ರವಾದಿಗಳ ಸಂಪೂರ್ಣತೆ, ಕೃಪೆಯ ಸಂಪೂರ್ಣತೆ, ಕೀರ್ತನೆಯ ಸಂಪೂರ್ಣತೆ, ಸಮಸ್ತ ಪರಿಪೂರ್ಣತೆ, ಆದಿಯಿಂದ ಪ್ರಕಟಣೆವರೆಗಿರುವಂತ ಸಂಪೂರ್ಣತೆ ದೇವರು ಈ ಕಾಲದಲ್ಲಿ ತೆಗೆದುಕೊಂಡು ಬಂದಿದ್ದಾನೆ. ಅದಕ್ಕೆ ನಾವು ಯೇಸುವನ್ನು ನೋಡಿದಾಗ ಆತನು ಏನು ಮಾಡಿದಂದ್ರೆ ಆತನು ನಮಗೊಂದು ಮಾದರಿ ಆಗಿದ್ದಾನೆ. ಈ ದಿನ ವಧು ಏನು ಮಾಡುತ್ತದೋ ಅದು ಮಾದರಿಯಾಗಿದೆ. ಯೇಸು ಹೇಳಿದರೆ, ನಾನು ಮಾಡುವ ಕ್ರಿಯೆಗಳು ನೀವು ಮಾಡುವಿರಿ, ಅದಕ್ಕಿಂತ ಹೆಚ್ಚಾಗಿ ಮಾಡ್ತೀರಿ ಅಂತ ಹೇಳಿದರೆ. ಈಗ ಈ ಕ್ರಿಯೆಗಳೇನು? ಈ ಪ್ರಪಂಚ ಈ ವಿಷಯದಲ್ಲಿ ತಪ್ಪಿ ಹೋಗಿದೆ. ನಾನು ಮಾಡುವಂತ ಕ್ರಿಯೆಗಳು ನೀವು ಮಾಡ್ತೀರಿ ಅಂತ ಹೇಳ್ಕೊಂಡು ಅದ್ಭುತಗಳು ಮಾಡಕೊಟ್ಬಿಟ್ರಿ ಇದೆಲ್ಲ. ಪ್ರಜೆಗಳು ಸ್ವಸ್ಥತೆ ಮಾಡುವುದು, ರೋಗಗಳನ್ನು ಗುಣಪಡಿಸುವುದು, ಸತ್ತವನ್ನು ಎಬ್ಬಿಸುವುದು, ಬಡವರಿಗೆ ಬೋಧಿಸುವುದು, ಇದೇ ಕ್ರಿಯೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ನಾನು ನಿಮಗೆ ಹೇಳ್ತೇನೆ, ಅದು ಪ್ರತಿಯೊಬ್ಬರು ಮಾಡುತ್ತಾ ಇದ್ದಾರೆ. ನರಕಕ್ಕೆ ಹೋಗೋರು ಕೂಡ ಮಾಡ್ತಾ ಇದ್ದಾರೆ. ಅಲ್ಲಲ್ಯ ಅದ್ಭುತಗಳು ಮಾಡೋದು, ಸತ್ತವನ್ನು ಎಬ್ಬಿಸೋದು, ಗುಣಪಡಿಸೋದು, ಇದೆಲ್ಲ ಎಲ್ಲ ಯಾರು ಮಾಡ್ತಾರೆ? ಇದನ್ನ ಎಲ್ಲರೂ ಮಾಡ್ತಾರೆ. ನರಕಕ್ಕೆ ಹೋಗೋರು ಮಾಡ್ತಾರೆ, ಅಪರಾಧರು ಮಾಡ್ತಾರೆ. ಅಲ್ಲಲ್ಯ. ಆದರೆ ಅದೇ ಯೇಸು ಕ್ರಿಸ್ತನ ಕ್ರಿಯೆ ಎಂದು ಜನರು ತಿಳ್ಕೊಂಡಿದ್ದಾರೆ. ಆದರೆ ನಾನು ನಿಮಗೆ ಹೇಳ್ತೇನೆ, ಅದು ಪ್ರತಿಯೊಬ್ಬರು ಮಾಡುತ್ತಾ ಇದ್ದಾರೆ. ನರಕಕ್ಕೆ ಹೋಗೋರು ಕೂಡ ಮಾಡ್ತಿದ್ದಾರೆ. ಮತ್ತಾಯ ಸುವಾರ್ತೆ 7:21 ಏನ್ ಹೇಳ್ತಿದೆ ವಾಕ್ಯ? ಸ್ವಾಮಿ, ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನೋರೆಲ್ಲ ಪರಲೋಕ ರಾಜ್ಯದಲ್ಲಿ ಸೇರುವುದು ಎಂದು ನೆನೆಸಬೇಡ್ರಿ. ಸ್ವಾಮಿ ಸ್ವಾಮಿನವರೆಲ್ಲ ಪರಲೋಕ ರಾಜ್ಯ ಸೇರ್ತಾರೆ ಅಂತ ಏನ್ ಮಾಡ್ಬೇಡ್ರಿ, ನೀವು ನೆನೆಸ್ಬೇಡ್ರಿ. ಅಲ್ಲಲ್ಯ. ನೆನೆಸ್ಬೇಕಾ? ಈ ಒಂದು ಮತ್ತಾಯ 7:21 ಪ್ರಕಾರ ಅನೇಕರು ಆತನ ಬಳಿಗೆ ಬರುತ್ತಾರೆ. ಆತನು ಹೀಗೆ ಹೇಳ್ತಾನೆ ಅವರಿಗೆ, ನಿನ್ನ ನಾಮದಲ್ಲಿ ನಾವು, ಆ ಜನ ಕ್ರಿಸ್ತನಿಗೆ ಹೇಳ್ತಾರೆ, ನಿನ್ನ ನಾಮದಲ್ಲಿ ನಾವು ದೆವ್ವಗಳನ್ನು ಓಡಿಸಲಿಲ್ಲವೇ, ನಿನ್ನ ನಾಮದಲ್ಲಿ ನಾವು ಅದ್ಭುತಗಳನ್ನು ಮಾಡಲಿಲ್ಲವೇ, ಆ ದಿನಗಳಲ್ಲಿ ನನಗೆ ಎಷ್ಟೋ ಜನ ಹೇಳ್ತಾರೆ ಅಂತ ಕ್ರಿಸ್ತನೇ ಅಂತ. ನಾನು ನಿಮ್ಮನ್ನು ತಿಳಿದಿಲ್ಲ. ಒಂದೇ ಮಾತು, ನಾನೆಂದಿಗೂ ನಿಮ್ಮನ್ನ ತಿಳಿದಿಲ್ಲ. ಧರ್ಮವನ್ನು ಮೀರಿ ನಡೆದವರಿಗೆ ನನಗೆ ತೊಲೆಗೆ ಹೋಗ್ರಿ. ನೀವು ಯಾರು ನನಗೆ ಗೊತ್ತಿಲ್ಲ. ಈ ಪದವನ್ನು ನೀವು ಯಾರೋ, ಈ ಪದವನ್ನು ಸಹೋದರ ದ್ರವನವರು ವಿವರಿಸಿದ್ದಾರೆ. ಇಲ್ಲಿ ನಾನು ನಿಮಗೆ ನಾನು ನಿನ್ನನ್ನು ತಿಳಿದಿಲ್ಲ ಎಂದು ಹೇಳುವ ಮಾತಿನ ಅರ್ಥ ಏನಂದ್ರೆ, ನಾನು ನಿನ್ನ ತಿಳಿದಿಲ್ಲ, ಅಲ್ಲೆಲ್ಲೂಯಾ, ನಿಮ್ಮ ಗುರುತು ಕಾಣಿನು ಅನ್ನುವ ಪದದ ಅರ್ಥ ಏನಂದ್ರೆ, ಇನ್ನೊಂದು ಮನುಷ್ಯನನ್ನು ತಿಳಿಯುವುದಲ್ಲ,
ಹಲ್ಲೆಲೂಯಾ. ಆಮೆನ್. ಇನ್ನೊಬ್ಬ ಮನುಷ್ಯನ ತಿಳಿಯುವುದಲ್ಲ, ಪುರುಷನ ತನ್ನ ಹೆಂಡತಿಯನ್ನು ತಿಳಿಯುವುದಾದರೆ ಸತ್ಯವೇದ ಹೇಳ್ತದೆ, ಆದಾಮನು ತನ್ನ ಹೆಂಡತಿಯನ್ನು ತಿಳಿದನು. ಆಮೆನ್. ಯೇಸು ಕ್ರಿಸ್ತ ಏನ್ ಹೇಳ್ತದಪ್ಪ ಅಂದ್ರೆ, ನೀವು ಯಾರೋ ನಾನು ತಿಳಿದಿಲ್ಲ, ನೀವು ಯಾರು ನನಗೆ ಗೊತ್ತಿಲ್ಲ ಅನ್ನೋಂಥ ಮಾತಿನ ಅರ್ಥ ಏನು? ಅದನ್ನು ಇನ್ನೊಂದು ಮಾತು ಹೇಳ್ಬೇಕಾದ್ರೆ, ನೀವು ನನ್ನ ವಧುಗಳು ಅಲ್ಲ. ಹಲ್ಲೆಲೂಯಾ. ಆಮೆನ್. ಇನ್ನೊಂದು ಮಾತು ಹೇಳ್ಬೇಕಾದ್ರೆ ಏನಂತದ್ದು? ನೀವು ನನ್ನ ವಧುಗಳು ಅಲ್ಲ, ನೀವು ನನ್ನ ಬೀಜಗಳಲ್ಲ. ಹಲ್ಲೆಲೂಯಾ. ಆಮೆನ್. ನಿಮ್ಮಲ್ಲಿ ನನ್ನ ಬೀಜ ಇಲ್ಲ ಅಂತ ಅರ್ಥ. ನನ್ನ ವಾಕ್ಯವನ್ನು ನೀವು ಒತ್ತುಕೊಂಡು ಹೋಗ್ತೀರಾ, ನಾನು ನಿಮ್ಮನ್ನು ಗುರುತು ಹಿಡಿದಿಲ್ಲ. ಹಲ್ಲೆಲೂಯಾ. ಆಮೆನ್. ನೀವು ಯಾರೋ ನನಗೆ ಗೊತ್ತಿಲ್ಲ, ನೀವು ಯಾರು ಏನಿಲ್ಲ ಗೊತ್ತಿಲ್ಲ. ಹಲ್ಲೆಲೂಯಾ. ಆಮೆನ್. ಗೊತ್ತಾಯ್ತಾ? ನನ್ನ ವಾಕ್ಯವನ್ನು ನೀವು ಹೊತ್ತುಕೊಂಡು ಹೋಗ್ತೀರಾ? ಇಲ್ಲ. ಅದ್ಭುತಗಳು ಹೊತ್ಕೊಂಡು ಹೋಗ್ತೀರಿ, ಮಾತುಗಳು ಹೊತ್ಕೊಂಡು ಹೋಗ್ತೀರಿ, ವಾಕ್ಯವನ್ನು ಹೊತ್ಕೊಂಡು ಹೋಗ್ತಾರೆ. ವಾಕ್ಯ ಬೇಕಾಗಿಲ್ಲ. ಅದಕ್ಕಾಗಿ ಕ್ರಿಸ್ತನ ಹೇಳ್ತಾನೆ, ನಾನು ನಿಮ್ಮ ಗುರುತು ಹಿಡಿದಿಲ್ಲ, ನಾನು ನಿಮ್ಮ ಗುರುತು ಕಾರ್ಯನು, ನೀವು ಯಾರೋ ನನಗೆ ಗೊತ್ತಿಲ್ಲ, ನೀವು ಯಾರೋ ನನಗೆ ತಿಳಿದಿಲ್ಲ, ನಾನು ನಿಮ್ಮಲ್ಲಿ ಏನ್ ಮಾಡಿಲ್ಲ, ಯಾವುದೇ ಗುರುತನ್ನ ಇಟ್ಟಿಲ್ಲ, ಯಾವುದೂ ಬೀಜ, ನನ್ನ ಬೀಜ ನಿಮ್ಮಲ್ಲಿ ಇಲ್ಲ. ಹಲ್ಲೆಲೂಯಾ. ಈ ರೀತಿ ದೇವರು ತನ್ನ ವಾಕ್ಯಗಳನ್ನ ಏನ್ ಮಾಡಿದ್ದಾನೆ, ಇಲ್ಲಿ ತಿಳಿದ ಅರ್ಥವನ್ನು ನಮಗೆ ಏನ್ ಮಾಡಿದ್ದಾನೆ, ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ನೀವು ಯಾರೋ ನನಗೆ ತಿಳಿದಿಲ್ಲ. ಆದ್ರೆ ಇನ್ನೊಂದು ಮಾತ್ರ ಹೇಳ್ಬೇಕಾದ್ರೆ, ನೀವು ನನ್ನ ವಧುವಾಗಿಲ್ಲ. ಹಲ್ಲೆಲೂಯಾ. ಆಮೆನ್. ನಿಮ್ಮ ಬೀಜ, ನನ್ನ ಬೀಜ ನಿಮ್ಮಲ್ಲಿ ನಾನು ಇಟ್ಟಿಲ್ಲ ಅಂತ ಅರ್ಥ. ನನ್ನ ವಾಕ್ಯ ನೀವು ಹೊತ್ತುಕೊಂಡು ಹೋಗ್ತಾ ಇಲ್ಲ, ನಾನು ನಿಮ್ಮನ್ನು ಗುರುತು ಹಿಡಿದಿಲ್ಲ, ನೀವು ಯಾರೋ ನನಗೆ ಗೊತ್ತಿಲ್ಲ, ನೀವು ಯಾರೋ ನನಗೆ ತಿಳಿದಿಲ್ಲ, ನಾನು ನಿಮ್ಮಲ್ಲಿ ಹಲ್ಲೆಲೂಯಾ ಸುರಿಸಿಕೊಂಡಿಲ್ಲ. ಈ ಕಾಲದಲ್ಲಿ ಇಲ್ಲಿ ಒಬ್ಬ ರೆಬ್ಬಕ್ಕಳಿದ್ದಾಳೆ, ಒಬ್ಬ ಎಸ್ತೇರಿದ್ದಾಳೆ, ಇಲ್ಲಿ ಒಂದು ರೂತಳಿದ್ದಾಳೆ, ಇಲ್ಲಿ ಅಬಿಗೈಲಿದ್ದಾಳೆ, ಇಲ್ಲಿ ಒಬ್ಬ ಮರಿಯಳಿದ್ದಾಳೆ. ಹಲ್ಲೆಲೂಯಾ. ಇದ್ದೀರಾ? ನೀವೇ ದೇವರಿಂತೆನ್ನುತ್ತಾನೆ. ಹಲ್ಲೆಲೂಯಾ. ಎಂಬುದರ ಮೂಲಕವಾಗಿ ಗರ್ಭ ಧರಿಸಿದ್ದಾಳೆ. ದೇವರಿಂತೆನ್ನುತ್ತಾನಂತಕ್ಕಂಥ ವಿಷಯಗಳ ಮೇಲೆ ಏನಾಗಿದ್ದಾರೆ, ಗರ್ಭ ಧರಿಸಿದ. ಬಲಿಷ್ಠವಾದ ದೂತನ ಮೂಲಕ ಆತನು 7 ಗುಡುಗುಗಳನ್ನು ಗುಡಿಯಿದನು. 7 ಗುಡುಗುಗಳು ವಧುವನ್ನು ಗರ್ಭ ಧರಿಸುವಂತೆ ಮಾಡಿವೆ. ನೀನು ಗುಡುಗುಗಳಿಂದ ಗರ್ಭ ಧರಿಸಿದರೆ ನೀನು ಏನು ತೆಗೆದುಕೊಂಡು ಬರುತ್ತೀ? ನೀನು ಆ ಗುಡುಗುಗಳನ್ನು ಹೊಂದಿಕೊಂಡಿದ್ದರಿಂದ ಆಕೆ ಗುಡುಗುಗಳನ್ನು ಏನ್ ಮಾಡ್ತಾ ಇಲ್ಲ, ಹಲ್ಲೆಲೂಯಾ, ತೆಗೆದುಕೊಂಡು ಬರುತ್ತದೆ. ಕಾರಣ ಗುಡುಗುಗಳು ಆಕೆಯಲ್ಲಿ ಶರೀರಧಾರಿಯಾಗಿವೆ. ಆಕೆಯೇ ಸತ್ಯವೇದದ ಸ್ತ್ರೀಯಾಗಿದ್ದಾಳೆ, ವಧು. ಆಕೆ ಕ್ರಿಸ್ತನ ವಧುವಾಗಿದ್ದಾಳೆ. ನಾವು ವಾಕ್ಯವನ್ನು ಓದುತ್ತೇವೆ. ಕ್ರಿಸ್ತನಲ್ಲಿ ಇರುವುದೆಲ್ಲ ವಧುವಿನಲ್ಲಿ ಸುರಿಸಲ್ಪಟ್ಟಿದೆ. ಕ್ರಿಸ್ತನಲ್ಲಿ ಇರುವುದೆಲ್ಲ ಹಲ್ಲೆಲೂಯಾ ಏನು, ದೇವರಲ್ಲಿರುವುದೆಲ್ಲ ಕ್ರಿಸ್ತನಲ್ಲಿದೆ. ಕೇಳಿಸ್ಕೊಳ್ರಿ, ದೇವರಲ್ಲಿರುವುದೆಲ್ಲ ಈಗ ಕ್ರಿಸ್ತನಲ್ಲಿದೆ. ಕ್ರಿಸ್ತನು ಈಗ ವಧುವಿನಲ್ಲಿದ್ದಾನೆ. ಏನು ನಡೀತಾ ಇದೆ? ದೇವರಲ್ಲಿರುವ ಸಮಸ್ತವೂ ಈಗ ಕ್ರಿಸ್ತನಲ್ಲಿದೆ. ಆಕೆ ದೈವತ್ವದ ಕೊನೆಯ ಪ್ರಕಟಣೆಯಾಗಿದ್ದಾಳೆ. ಏನಾಗಿದ್ದಾಳೆ? ದೈವತ್ವದ ಕೊನೆಯ ಪ್ರಕಟಣೆ. ಆ ಕಾರಣದಿಂದಲೇ ಬ್ಯಾಬಿಲೋನ್ ಮತದಲ್ಲಿ ದೆವ್ವಕ್ಕೆ ಈ ವಿಷಯ ಗೊತ್ತಿರೋದ್ರಿಂದ, ಬ್ಯಾಬಿಲೋನ್ ಮತ, ರೋಮ್ ಮತ, ದೆವ್ವಕ್ಕೆ ಈ ವಿಷಯ ಗೊತ್ತಿರೋದ್ರಿಂದ, ವಧು ಕ್ರಿಸ್ತನ ಹೆಂಡತಿ ಆಗ್ತಾಳ ಅಂತ ವಿಷಯ ಗೊತ್ತಿರೋದ್ರಿಂದ ಅದಕ್ಕೆ ಡೂಪ್ಲಿಕೇಟ್ ಆಗಿ ಏನ್ ತಂದ ಸೈತಾನ ಅಂದ್ರೆ, ಯೇಸು ವಧುವಿಗೆ ಬದಲಾಗಿ ಸಮಿರಾಮಿಸ್ ಅಂತ ಒಂದು ಮೂರ್ತಿಯನ್ನು ತಗೊಂಡ್ಬಂದ, ಸ್ತ್ರೀಯನ್ನು ತೆಗೆದುಕೊಂಡು ಬಂದ ಸಮಿರಾಮಿಸ್. ಹಲ್ಲೆಲೂಯಾ. ಯಾಕೆ? ಆಕೆಯನ್ನು ಹಲ್ಲೆಲೂಯಾ ಕುಬೇಲಿ ಎಂದು ಕರೆಯುತ್ತಾರೆ. ಆಕೆ ಏನ್ ಕರೀತಾರೆ? ಕುಬೇಲಿ. ಹಲ್ಲೆಲೂಯಾ. ಒಂದು ಪಾರಿವಾಳ. ಹಲ್ಲೆಲೂಯಾ.
ಆಕೆ ಅಲ್ಲಿ ಪಾರಿವಾಳದೊಂದಿಗೆ ಗುರುತಿಸಲ್ಪಡುತ್ತಾಳೆ, ಸೆಮಿರಾಮಿಸ್. ಅಲ್ಲೆಲೂಯಾ. ಯಾಕೆಂದ್ರೆ ದೆವ್ವಕ್ಕೆ ಗೊತ್ತು ಒಂದು ಪಾರಿವಾಳ ಇದೆ ಅಂತ, ಒಬ್ಬ ಸ್ತ್ರೀ ಇದ್ದಾಳಂತ. ಅವೆಲ್ಲ ಡೂಪ್ಲಿಕೇಟ್ ಮಾಡ್ತಾರ. ಅವನು ಅದನ್ನ ಅನುಕರಿಸುವುದಕ್ಕೆ ಪ್ರಯತ್ನಿಸ್ತಾನೆ. ದೇವರು ಮಾಡಿದ ಪ್ರತಿಯೊಂದನ್ನು ಅವನು ಅನುಕರಣೆ ಮಾಡುತ್ತಾನೆ ಮತ್ತು ಅದನ್ನು ಬ್ಯಾಬಿಲೋನ್ ಮತದಲ್ಲಿ ಸೇರಿಸಿ ತರುತ್ತಾನೆ. ಆದರೆ ಅಲ್ಲಿ ಅದರ ಅರ್ಥ ಅದಲ್ಲ. ನೀವು ನಿಜವಾದ ಸ್ತ್ರೀ ಎಂದು ಅದರ ಅರ್ಥವಲ್ಲ. ಈ ದಿನ ಸೆಮಿರಾಮಿಸ್ ಕ್ಯಾಥಲಿಕ್ ಸಭೆಯಾಗಿದೆ, ರೋಮನ್ ಕ್ಯಾಥಲಿಕ್ ಸಭೆಯಾಗಿದೆ. ಆದರೆ ಈ ದಿನ ನಿಜವಾದ ಯೇಸುವಿನ ವಧು ಇದೆ. ಇದು ಡೂಪ್ಲಿಕೇಟ್ ವಧು, ಸೆಮಿರಾಮಿಸ್ ಅನ್ನುವಂಥದ್ದು. ಆದರೆ ಇವತ್ತು ನಿಜವಾದ ವಧು ಒಂದಿದೆ. ನಿಮಗೆ ಗೊತ್ತಾ? ಅಷ್ಟರೆತ್ ಅಂತ ದೇವತೆ ಗೊತ್ತಾ ನಿಮಗೆ? ಈಕೆನೇ ಸೆಮಿರಾಮಿಸ್. ಆಕೆ ಪರಲೋಕದ ರಾಣಿಯಾಗಿ ಕರೆಯಲ್ಪಟ್ಟಿದ್ದಾಳೆ. ಕ್ರಿಸ್ತನ ಹೆಂಡತಿ ಅಂದ್ರೆ ಕ್ರಿಸ್ತ ವಧುವೇ ಪರಲೋಕದ ರಾಣಿ. ಆದ್ರೆ ಸೈತಾನ ಏನ್ ಮಾಡ್ದ? ಇವರಿಬ್ಬರು ತಂದ. ಯಾರ್ಯಾರನ್ನ? ಅಷ್ಟೋರೆತ್ ಮತ್ತು ಸೆಮಿರಾಮಿಸ್. ಇವರಿಬ್ಬರೇನಂತೆ ಪರಲೋಕದ ರಾಣಿಗಳಂತ. ಅಂದ್ರೆ ಅಷ್ಟೋರೆತ್ ಅಂದ್ರೆ ಈಕೆನೇ ಸೆಮಿರಾಮಿಸ್. ಅಲ್ಲಲ್ಲ, ಈಕೆ ಕ್ಯಾಥೋಲಿಕ್ ಜನ ಹೇಳುವ ಪ್ರಕಾರ ಈಕೆ ಪರಲೋಕದ ರಾಣಿ. ಮೊದಲ ಮುದ್ರೆಯಲ್ಲಿ ಸಹೋದರ ಬ್ರಹ್ಮ್ ಹೇಳ್ತಾರೆ, ಪರಲೋಕದ ರಾಣಿ ಯಾರು? ಅಲ್ಲಿ ಆತನ ರಹಸ್ಯವನ್ನು ತೆರೆದಿದ್ದಾನೆ. ಆತನನ್ನು ಪರಲೋಕದ ರಾಣಿ ಯಾರೆಂದ್ರೆ, ಯೇಸು ಕ್ರಿಸ್ತನ ಹೇಳ್ತಾರೆ ಪರಲೋಕದ ರಾಣಿ ಯಾರಂದ್ರೆ ಯೇಸು ಆರಿಸಿಕೊಂಡ ವಧುವಾಗಿದೆ. ದೆವ್ವವು ಇದನ್ನ ಯಾವತ್ತೂ ಅರ್ಥ ಮಾಡಿಕೊಳ್ಳಿಲ್ಲ. ಯಾವಾಗಲೂ ಆ ಸ್ತ್ರೀಯನ್ನ ಕುರಿತು ಗಲಿಬಿಲಿ ಹೊಂದಿದ್ದಾನೆ ಸೈತಾನನು. ಅವನು ಸೆಮಿರಾಮಿಸ್ ಅನ್ನು ತೆಗೆದುಕೊಂಡು ಬರಲು ಪ್ರಯತ್ನಿಸಿದನು ಮತ್ತು ನಿಮ್ರೋದನನ್ನು ತೆಗೆದುಕೊಂಡು ಬರಲು ಪ್ರಯತ್ನಿಸಿದನು ಮತ್ತು ಜೋರಸ್ತ ಅಂತಕ್ಕಂಥ ಹೆಸರಿನಿಂದ ಕರೆಯಲ್ಪಡುವುದಕ್ಕೆ ಪ್ರಯತ್ನಿಸಿದನು. ಆದರೆ ನಿಜ ಸಂಗತಿ ಏನಂದ್ರೆ, ನಿಜವಾಗಲೂ ಈ ಸ್ತ್ರೀ ಸಂತಾನ ಕ್ರಿಸ್ತನಾಗಿದ್ದಾನೆ. ಕ್ರಿಸ್ತನ ವಧು ನೀವಾಗಿದ್ದೀರಿ. ನಿಮ್ರೋದ ಅಲ್ಲ ಸ್ತ್ರೀ ಸಂತಾನ. ಅವನು ಅನುಕರಿಸುವಂತವನು, ಅನುಕರಣೆ ಮಾಡುವಂತವನು, ನಕಲಿಯಾಗಿದ್ದಾನೆ ನಿಮ್ರೋದ. ಕ್ರಿಸ್ತನೇ ನಿಜವಾದಂತ ಸ್ತ್ರೀ ಸಂತಾನ, ನಿಮ್ರೋದಲ್ಲ. ಕ್ರಿಸ್ತನಿಗೆ ಬದಲಾಗಿ ನಿಮ್ರೋದನ್ನು ತೆಗೆದುಕೊಂಡು ಬಂದು ಈ ರೀತಿ ಸತ್ಯವೇದ ಡೂಪ್ಲಿಕೇಟ್ ಮಾಡಲಿಕ್ಕೆ ಹಿಂದಿನಿಂದಲೂ ಸೈತಾನ ಏನ್ ಮಾಡಿದ್ರೆ ಪ್ರಯತ್ನ ಮಾಡ್ತಾನೆ ಬಂದಿದ್ದಾನೆ. ಯಾರ್ಯಾರನ್ನೋ ತಗೊಂಡ್ಬಾರ್ದು, ಯಾರ್ಯಾರು ಬರ್ತಾರಂತ ಗೊತ್ತಿರುತ್ತಾ, ಯಾರ್ಯಾರನ್ನೋ ತಗೊಂಡ್ಬರ್ತಾನ. ವಧು ಬರ್ತದಂತ ಗೊತ್ತಿರ್ತಾ, ಸೆಮಿರಾಮಿಸ್ ತಗೊಂಡ್ಬಂದ. ಕ್ರಿಸ್ತನ್ ಬರ್ತಾರಂತ ಗೊತ್ತಾಗ್ತಾ, ನಿಮ್ರೋದ ತಗೊಂಡ್ಬಂದ. ಈ ರೀತಿ ಡೂಪ್ಲಿಕೇಟ್ ಮಾಡಲಿಕ್ಕೆ ಅವನು ನಿಸ್ಸೀಮನಾಗಿದ್ದ. ಆದರೆ ನಮಗೊಂದು ನಿಜವಾದದ್ದು ತಿಳಿದಿದೆ. ಆದರೆ ಈ ದಿನ ಆ ನಿಮ್ರೋದು ಸತ್ತು ಹೋದನು. ಸತ್ತು ಹೋದನು. ಅವರು ಕ್ರಿಸ್ತನಿಗೆ ಬದಲಾಗಿ ನಿಮ್ರೋದ ತಗೊಂಡ್ಬಂದ್ರು. ಕೇಳಿಸ್ಕೊಳ್ತಿದ್ದೀರಾ? ಕ್ರಿಸ್ತನಿಗೆ ಬದಲಾಗಿ ನಿಮ್ರೋದನ್ನು ತೆಗೆದುಕೊಂಡು ಬಂದ್ರು. ನಿಮ್ರೋದ ಯಾರು? ಆದಿ ಕಾಲದಲ್ಲಿ ಬರ್ತಾರ. ಮೊದಲ ಸಾಹಸಿ ಬೇಟೆಗಾರ. ಅಲ್ಲೆಲೂಯಾ. ಬ್ಯಾಬಿಲೋನಿನ ಕೂಶನ ಮಗನವನು. ಇಡೀ ಪ್ರಪಂಚಕ್ಕೆ ಮೂರ್ತಿಗಳನ್ನ ಪರಿಚಯ ಮಾಡಿಸಿದವನು ಅವನೇ. ಆದರೆ ಈಗ ನಮ್ಗೊಂದು ನಿಜವಾದದ್ದು ತಿಳಿದಿದೆ. ನಿಮ್ರೋದನು ಸತ್ತು ಹೋದ, ಆದರೆ ಕ್ರಿಸ್ತನು ಸತ್ತು ಹೋದ. ಅದೇ ವ್ಯತ್ಯಾಸ ಡೂಪ್ಲಿಕೇಟ್ ಮತ್ತು ವರ್ಗನವರಿಗೆ. ನಿಮ್ರೋದ ಸತ್ತು ಹೋದ, ಆತನು ಕ್ರಿಸ್ತನು ಎಂದೂ ಸತ್ತು ಹೋಗಲಿಲ್ಲ. ಆದರೆ ನಮ್ಮ ಯೇಸು ಸತ್ತು ಹೋಗಿ ಮತ್ತೆ ತಿರುಗಿ ಎದ್ದಿದ್ದಾನೆ. ನಿಮ್ರೋದನ್ನ ಎದ್ದಳಕಾತ ಅವನು ತಂದ್ರು ಕೂಡ, ಕ್ರಿಸ್ತನ ಬದಲಾಗಿ ನಿಮ್ರೋದನ್ನ ಸಹಿತ ತಂದ್ರು ಕೂಡ ಅವನು ಎದ್ದಾಳಲಿಲ್ಲ. ಸತ್ತು ಏನು ಮಾಡಲಿಲ್ಲ, ತಿರುಗಿ ಎದ್ದಾಳಲಿಲ್ಲ. ಅದೇ ನಮ್ಮ ಯೇಸುಗೂ ಮತ್ತು ಡೂಪ್ಲಿಕೇಟ್ ಒರಿಜಿನಲ್ ಇರ್ತಕ್ಕಂಥ ದೊಡ್ಡ ವ್ಯತ್ಯಾಸ. ನಿಮ್ರೋದನು ಸತ್ತು ಹೋದನು, ಆತನು ಎಂದೂ ಸತ್ತು ಹೋಗ್ಲಿಲ್ಲ ಕ್ರಿಸ್ತನು. ಆದರೆ ನಮ್ಮ ಯೇಸು ಸತ್ತು ಹೋಗಿದ್ದಾನೆ, ಮತ್ತೆ ತಿರುಗಿ ಎದ್ದಿದ್ದಾನೆ. ಆತನು ತಿರುಗಿ ಎದ್ದಿದ್ದರಿಂದ ಈಗ ಆತನು ನಮ್ಮ ಹೃದಯದಲ್ಲಿ ಜೀವಿಸ್ತದಾನೆ. ಆತನ ಪ್ರಸನ್ನತೆ ಎಲ್ಲಿದೆ? ಇಲ್ಲಿದೆ. ಅಲ್ಲೆಲ್ಲಿ ಎಲ್ಲೆಲ್ಲಿ ಆಂಗ್ಲಲ್ಲಿ ಕೇಳ್ತಾರೋ ಅಲ್ಲಿದೆ. ಯೇಸುವಿಗೆ ವಂದನೆಗಳು. ನಿಮಗೆ ಅರ್ಥವಾಗ್ತಿದೆಯಾ? ದೇವರಲ್ಲಿರುವುದೆಲ್ಲ ಕ್ರಿಸ್ತನಲ್ಲಿ ಸುರಿಸಿದನು. ನಾನಿಲ್ಲಿ ನಿಮಗೆ ಒಂದು ವಿಷಯ ಹೇಳ್ತೀನಿ. ಆದಾಮನು ದೇವರಲ್ಲಿದ್ದನು, ಅಬ್ರಾಮನು ದೇವರಲ್ಲಿದ್ದ, ಅನೋಕ ದೇವರಲ್ಲಿದ್ದ, ನೋಹ ದೇವರಲ್ಲಿದ್ದ, ಎಜ್ಕೇಲ್ ದೇವರಲ್ಲಿದ್ದ, ಯೆಶಾಯ ದೇವರಲ್ಲಿದ್ದ, ಆಮೋಸ ದೇವರಲ್ಲಿದ್ದ.
ಅವರೆಲ್ಲರೂ ದೇವರಲ್ಲಿದ್ದರು. ಈಗ ದೇವರು ಕ್ರಿಸ್ತನಲ್ಲಿ ಸುರಿದುಕೊಂಡನು, ಆ ಕಾರಣದಿಂದಲೇ ಕ್ರಿಸ್ತನು ಪರಿಪೂರ್ಣನಾಗಿದ್ದಾನೆ. ಕ್ರಿಸ್ತನೇನಾಗಿದೆ ಮತ್ತು ಪರಿಪೂರ್ಣನಾಗಿದ್ದಾರೆ. ಯಾಕಂದ್ರೆ ದೇವರಲ್ಲಿರ್ತಕ್ಕಂಥದ್ದೆಲ್ಲ ಸಮಸ್ತವು ಕ್ರಿಸ್ತನಲ್ಲಿ ಬಂದಿತ್ತು. ಆದಾಮನು ಒಂದು ಭಾಗ, ಮೋಸೆ ಒಂದು ಭಾಗ, ಎಲ್ಲಾ ಪ್ರವಾದಿಗಳು ಒಂದು ಭಾಗ ಅಷ್ಟೇ. ಕ್ರಿಸ್ತನು ಮಾತ್ರ ಪರಿಪೂರ್ಣ. ಎಲ್ಲಾ ಪ್ರವಾದಿಗಳು ಅರ್ಧ, ಅಲ್ಲಿ ಒಂದು ಭಾಗ ಅಲ್ಲಿ ಪ್ರವಾದಿಗಳು ದೇವರ ಒಂದು ಭಾಗ ಮಾತ್ರವೇ ಆಗಿದ್ದರು. ಈ ಕಾರಣದಿಂದಲೇ ಅವರೆಲ್ಲರೂ ಕ್ರಿಸ್ತನಲ್ಲಿದ್ರು. ಆ ಕ್ರಿಸ್ತನು ಈ ದಿನ ವಧುವಿನಲ್ಲಿದ್ದಾನೆ. ಆಮೆನ್. ನಂತರ ಈಗ ಆದಾಮನು ವಧುವಿನಲ್ಲಿದ್ದನು, ಆದಾಮನು ವಧುವಿನಲ್ಲಿ ಇದ್ದಾನೆ. ನೋವ ಈಗ ವಧುವಿನಲ್ಲಿದ್ದಾನೆ. ಅನೋಕ ಈಗ ಅಬ್ರಾಮನಲ್ಲಿದ್ದಾನೆ. ಎಜ್ಕೇಲ್ ಯೆಶಾಯ ವಧುವಿನಲ್ಲಿದ್ದಾರೆ. ಹಲ್ಲೆಲೂಯಾ. ಆಕೆ ಈಗ 76 ಪುಸ್ತಕ, ಆಕೆ ಸಂಪೂರ್ಣವಾದ ಸತ್ಯವೇದವಾಗಿದ್ದಾಳೆ. ಹಲ್ಲೆಲೂಯಾ. ಆಕೆ ಈಗ ಸಂಪೂರ್ಣವಾದ ಸತ್ಯವೇದವಾಗಿದ್ದಾಳೆ. ಎಜ್ಕೇಲ್ ಇಲ್ಲಿದೆ, ರೂತ್ ಇಲ್ಲಿದ್ದಾಳೆ, ಗಿಡಿಯೋನ್ ಇಲ್ಲಿದ್ದಾನೆ, ಸಂಸೋನ್ ಇಲ್ಲಿದ್ದಾನೆ ವಧುವಿನಲ್ಲಿ. ಆ ನ್ಯಾಯಾಧಿಪತಿಗಳೆಲ್ಲ ಇಲ್ಲಿದ್ದಾರೆ. ಪ್ರವಾದಿಗಳು, ಯಾಜಕರು, ರಾಜರು ಇವರೆಲ್ಲ ಇಲ್ಲಿದ್ದಾರೆ. ದಾವೀದನು ಇಲ್ಲಿದ್ದಾನೆ, ಸಂಸೋನನು ಈಕೆಯಲ್ಲಿದ್ದಾನೆ. ಸಂಪೂರ್ಣತೆ, ಈಕೆ ಸಂಪೂರ್ಣಳಾಗಿದ್ದಾಳೆ ವಧು. ಇದು ನಿಮಗೆ ಸ್ಪಷ್ಟವಾಗಿ ಅರ್ಥ ಆಯ್ತಾ? ನಿಮಗೆ ಇನ್ನೂ ಸ್ವಲ್ಪ ವ್ಯಕ್ತಿಗತವಾಗಿ ಮಾತಾಡುತ್ತೇನೆ. ನೀವೇ ವಧುವಾಗಿದ್ದೀರಿ. ಆ ಸಂಪೂರ್ಣತೆ ಅದು ನಿಮ್ಮಲ್ಲಿದೆ. ಈಗ ನಿಮ್ಮ ಜೀವಿತವೇನು? ನಿನ್ನ ಜೀವಿತ ಏನಂದ್ರೆ ಇದುವರೆಗೂ ಇರುವುದನ್ನು ಪ್ರತಿಬಿಂಬಿಸುತ್ತದೆ. ಯಾವುದು ಈಗಾಗಲೇ ಇದೆಯೋ ಅದು ಮತ್ತೆ ನಡೆಯುತ್ತದೆ. ಪರಮಗೀತೆಗಳಲ್ಲಿ ಕೆಲವು ಮಾತುಗಳಿವೆ. ಪರಮಗೀತೆಗಳು, ಸೂರ್ಯನ ಕೆಳಗೆ ಯಾವುದೂ ಹೊಸದಿಲ್ಲ. ಸೂರ್ಯನ ಕೆಳಗೆ ಯಾವುದು ಇರುವುದಾದ್ರೆ ಇದ್ದಿದ್ದು ಮೊದಲಿತ್ತದು. ಹಲ್ಲೆಲೂಯಾ. ಅದು ಮತ್ತೆ ಇರುತ್ತದೆ. ನೋಹನ ದಿನಗಳಲ್ಲಿ ಅದು ಇದ್ದಿತ್ತು, ಈಗ ಮತ್ತೆ ಇರುತ್ತದೆ. ಲೋಟನ ದಿನಗಳಲ್ಲಿ ಇದ್ದದ್ದು ಈಗಿದೆ. ಅವು ಇದ್ದವು, ಅವು ಇರಲು ಹೋಗುತ್ತವೆ. ಮತ್ತೆ ಲೋಟನ ದಿನಗಳಲ್ಲಿ ಇದ್ದವು, ಅವು ಮತ್ತೆ ಈಗ ಇರಲು ಹೋಗುತ್ತವೆ. ಅಬ್ರಾಹ್ಮ ದಿನಗಳಲ್ಲಿ ಇದ್ದವು, ಈಗೆಲ್ಲ ಇರೋವಂತ ಅವಾಗೆಲ್ಲ ಇದ್ದವು, ಈಗ ಮತ್ತೆ ಇರಲು ಹೋಗ್ತವೆ. ಆದಾಮನ ದಿನಗಳಲ್ಲಿ ಅವು ಇದ್ದವು ಏದೆನ್ ತೋಟದಲ್ಲಿ, ಅವು ಮತ್ತೆ ಇರ್ಲಿಕ್ಕೆ ಹೋಗ್ತವೆ. ರೂತಳ ದಿನಗಳು ಮತ್ತೆ ಇರುವು, ಎಸ್ತೇರ್ ದಿನಗಳು. ಈಗ ಪ್ರಶ್ನೆ ಏನಂದ್ರೆ, ನಾನು ಈ ಪಾತ್ರಗಳಲ್ಲಿ ಯಾವ ಪಾತ್ರದಲ್ಲಿ ಗುರುತಿಸಲ್ಪಡುತ್ತೇನೆ? ನಿನ್ನ ಜೀವಿತದ ಸಮಸ್ಯೆಗಳೇ ನಿನಗೆ ಉತ್ತರ ಕೊಡುತ್ತವೆ. ಎಲ್ಲಿಯೋ ಈ ಪಾತ್ರದಲ್ಲಿ ಒಂದು ಪಾತ್ರ ಇದೆ, ನಿಮ್ಮ ಜೀವಿತದಲ್ಲಿ ಇದು ಗುರುತಿಸಲ್ಪಡುತ್ತದೆ. ಎಲ್ಲ ನಾನು ಹೇಳಿದಲ್ಲ, ಎಲ್ಲ ಆದಿಕಾಂಡದಿಂದ ಮಲಾಕಿವರೆಗೂ ಇರ್ತಕ್ಕಂಥ ಎಲ್ಲ ಭಕ್ತರ ಜೀವಿತಗಳಲ್ಲಿ ನಿಮ್ಮ ಜೀವಿತ ಯಾವುದೋ ಒಂದು ಹೋಲಿಕೆ ಆಗುತ್ತೆ. ಸಮಸ್ಯೆಗಳಲ್ಲಿ ಗಟ್ಟಿ ನಿಲ್ಲೋದು ನೀವು ಶದ್ರಕ್ ಮೇಷಿಗೆ ಬೆದ್ದು ಆಗ್ತೀರಿ. ಸಮಸ್ಯೆಗಳಲ್ಲಿ ಗಟ್ಟಿ ನಿಲ್ಲೋದ್ರೆ ದಾನಿಯೇಲ್ ಆಗ್ತೀರಿ. ಹಲ್ಲೆಲೂಯಾ. ಓಡಿ ಹೋಗೋದಾದ್ರೆ ಯಾರಾಗ್ತೀರಿ? ಯೂದ ಆಗ್ತೀರಿ. ಹಲ್ಲೆಲೂಯಾ. ಸ್ವಲ್ಪ ಭಾಗ ಅಬ್ರಾಹ್ಮನಿಗೆ ಕೂಡುತ್ತದೆ. ನಿನ್ನ ಜೀವಿತದ ಸಂಗತಿ ಒಂದು ಕಾರ್ಯವು ದಾವೀದನಿಗೆ ಕೂಡುತ್ತದೆ. ಸ್ವಲ್ಪ ದಾವೀದ, ಒಂದು ಸ್ವಲ್ಪ ಅಬ್ರಾಹ್ಮ, ಈ ರೀತಿ ನಿನ್ನ ಜೀವಿತದ ಒಂದು ಭಾಗ, ಅದು ಒಂದು ಘಟನೆ, ಅದು ಎಸ್ತರೊಂದಿಗೆ ಕೂಡುತ್ತದೆ. ನಿಮಗೆ ಒಂದನ್ನು ಹೇಳ್ತೇನೆ. ನೋಹನ ಅಡಿಗಿನಲ್ಲಿ ಒಬ್ಬನೇ ಇರಲಿಲ್ಲ. ನೋಹನ ಅಡಿಗಿನಲ್ಲಿ ಏನಿಲ್ಲ, ಒಬ್ಬನೇ ಇರಲಿಲ್ಲ. ದೇವರಲ್ಲಿ ಮನುಷ್ಯರು ಯಾರು ಬರಲಿಲ್ಲ ಕಾರಣ ದೇವರಲ್ಲಿ ಪ್ರಾಣಿಗಳನ್ನು ತೆಗೆದುಕೊಂಡು ಬಂದನು. ದೇವರಲ್ಲಿ ಮಾಡಿದ ಪ್ರಾಣಿಗಳನ್ನು ತೆಗೆದುಕೊಂಡು, ಅದು ನೋಹನ ಕೊನೆಯ ಸೇವೆಯಾಗಿದೆ. ನೋಹನ ಕೊನೆಯ ಸೇವೆ. ಆ ತುತೂರಿ ಊದುತ್ತಾನೆ, ಗಂಡು ಹೆಣ್ಣು ಅಡಿಗಿನಲ್ಲಿ ಬರುತ್ತಾ ಇವೆ. ಏನ್ ನಡೀತಾ ಇದೆ? ಹಡಗು ಪೂರ್ಣವಾಯಿತು. ಸಮಯ, ಯಾಕೆ ಸಮಯ ಬಂತು, ಹಡಗು ಪೂರ್ಣ ಆಯ್ತು. ನೀನು ಬೇರೆ ಕಡೆ ಹೋಗಿದ್ದಿ. ನೀನು ಏನು ನಡೀತಾ ಇದೆ? ಕಣ್ಣೀರಿನಿಂದ ಬಾಧೆಯಲ್ಲಿ ಅಕಸ್ಮಾತ್ತಾಗಿ ಅದು ಗ್ರಹಿಸಿದನು. ನಾನು ನೋಹನೆಂದು ಪ್ರವಾದಿ ಹೇಳ್ತಾನೆ. ಯಾವಾಗ ಬಾಗಿಲು ಮುಚ್ಚಲ್ಪಟ್ಟಿತೋ ನೋಹನು ತನ್ನ 3ನೇ ಎಳತಕ್ಕೆ ಪ್ರವೇಶಿಸಿದನು. 3ನೇ ಎಳತೇನು? ಮಳೆ ಬರೋದು. ಅದೇ ಅಲ್ಲಿ ಅದೇ ನಡೆಯುತ್ತದೆ, ಇಲ್ಲಿ ಅದೇ ನಡೆಯುತ್ತದೆ.
ಏನು ನಡೆದಿದೆ ಗ್ರಹಿಸುವುದು, ಆಮೆನ್. ನೀನು ಯಾರೆಂದು ಗ್ರಹಿಸುವುದು ಬಹಳ ಮುಖ್ಯವಾದಂಥ ಕಾರ್ಯವಾಗಿದೆ. ಕ್ರಿಸ್ತನಲ್ಲಿರುವುದೆಲ್ಲವೂ ಈಗ ವಧುವಿನಲ್ಲಿದೆ. ಸತ್ಯವೇದ ಹೇಳುತ್ತದೆ, ಯಾವುದೋ ಒಂದು ಘಟನೆ ನಿನ್ನ ಜೀವಿತದಲ್ಲಿ ನೆರವೇರುತ್ತದೆ. ಸತ್ಯವೇದದಲ್ಲಿ ಯಾವುದಾದ್ರೂ ಒಂದು ಘಟನೆ ನಿನ್ನ ಜೀವಿತದಲ್ಲಿ ನೆರವೇರುತ್ತದೆ. ಇದನ್ನು ಪ್ರಧಾನ ಮಾಡಿಕೊಂಡು, ಇದನ್ನು ಮುಖ್ಯ ಮಾಡಿಕೊಂಡು ಈ ವಾಕ್ಯವನ್ನು ಸಮೀಪಿಸೋಣ. ಈಗ ವಾಕ್ಯ ಏನು ಹೇಳ್ತದೆ ನಾವು ನೋಡೋಣ. ಇದರ ಅರ್ಥ ಏನೋ ನೋಡೋಣ. ಹಿಮದಷ್ಟು ಬೆಳ್ಳಗಿರುವ ಪಾರಿವಾಳದ ರೆಕ್ಕೆಯ ಮೇಲೆ ಅಂತಕ್ಕಂಥ ಸಂದೇಶದಲ್ಲಿ ಪ್ರವಾದಿ ಹೇಳ್ತಾರೆ, ಕರ್ತನಲ್ಲಿ ಯೋರ್ದಾನ್ ಹೊಳೆ ಹತ್ತಿರ ದೀಕ್ಷೆ ಕೊಡುವ ಸಮಯ, ಕರ್ತನಿಗೆ ದೀಕ್ಷೆ ಕೊಡುವಂಥ ಸಮಯ. ಯೇಸುವಿಗೆ ದೀಕ್ಷೆ ಅವಶ್ಯಕತೆ ಇದೆಯಾ? ಯೇಸ್ವಾಮಿ ದೀಕ್ಷೆ ಅವಶ್ಯಕತೆ ಇದೆಯಾ? ಅದನ್ನು ಪಾಪ ಮಾಡಿದಾರ? ಮತ್ತೆ ಯಾಕೆ ತಗೊಂಡು ಯೇಸ್ವಾಮಿ? ನೀತಿ ನೆರವೇರಬೇಕಾಗಿದೆ. ಧರ್ಮಶಾಸ್ತ್ರದ ನೀತಿ ನೆರವೇರಬೇಕಾಗಿದೆ. ಹಿಂದೆ ಬರೆಯಲ್ಪಟ್ಟದ್ದು ನೆರವೇರಬೇಕಾಗಿದೆ. ಆ ಕುರಿ ಯಜ್ಞ ಆಗ್ಬೇಕಾದ್ರೆ ಅದು ತೊಳಿತಾ ಇದ್ರು ಮೋಶೆ ಗ್ರಂಥದಲ್ಲಿ. ಇದು ಯಜ್ಞಕ್ಕಾಗಿ ತೊಳೆಯಬೇಕಾಗಿದೆ, ಹೊರತು ಪಾಪಕ್ಕಾಗಿ ತೊಳೆಯುವುದಲ್ಲ. ನೋಡ್ತೇವೆ ದೀಕ್ಷೆ ಕೊಡುವ ಯೋಹಾನ ಹತ್ರ ಬಂದಾಗ ಯೋಹಾನ ಗೊತ್ತು ಆತನು ದೊಡ್ಡವನು ಅಂತ. ಯೋಹಾನಿಗೆ ಗೊತ್ತು ಯಾರು ದೊಡ್ಡವರು? ಯೇಸು ದೊಡ್ಡವರ, ಯೋಹಾನ್ ದೊಡ್ಡವರು? ವಯಸ್ಸಿನಲ್ಲಿ ಯೋಹಾನನೇ ದೊಡ್ಡವನು. ಯಾಕಂದ್ರೆ ಆತನಿಗೂ 6 ತಿಂಗಳ ವ್ಯತ್ಯಾಸ. ಅಲ್ಲೆಲ್ಲೂಯಾ. ಆದ್ರಿಂದ ಆತನೇ ದೊಡ್ಡವನೆಂದು ಹೇಗೆ ನಾನು ಅವನಿಗೆ ದೀಕ್ಷೆ ಕೊಡ. ಯೋಹಾನ ಸಮಸ್ಯೆ ಏನಂದ್ರೆ, ನಾನು ದೊಡ್ಡವನಲ್ಲ, 6 ತಿಂಗಳು ಅವನೇ ದೊಡ್ಡವನು ಲೌಕಿಕವಾಗಿ. ಆದ್ರೆ ಆತ್ಮಿಕವಾಗಿ ಯಾರು ದೊಡ್ಡವರು? ಯೇಸು ದೊಡ್ಡವರು. ಆತ್ಮಿಕ ವಿಷಯಗಳು ಬಂದಾಗ ದೇವರಾದ. ಅದಕ್ಕೆ ಅಂತ ದೊಡ್ಡವನಿಗೆ ನಾನು ದೀಕ್ಷೆ ಕೊಡೋದಕ್ಕೆ ಯಾವ ರೀತಿ ಮುಂದಾಗಬೇಕು ಅನ್ನುವಂಥದ್ದು ಯೋಹಾನ ಪ್ರಶ್ನೆ. ದೊಡ್ಡವನಿಗೆ ದೊಡ್ಡರೇ ನಮಗೆ ದೀಕ್ಷೆ ಕೊಡಬೇಕು, ಇನ್ನು ಸಣ್ಣವ್ರು ಕೊಡೋದಾದ್ರೆ ಎಲ್ಲರಿಗೂ ಹೇಗೆ ಕೊಡ್ಲಿ? ಆತನು ದೊಡ್ಡವನೆಂದು ಆತನಿಗೆ ನಾನು ಹೇಗೆ ದೀಕ್ಷೆ ಕೊಡ್ಲಿ ಅಂತೇಳಿ ತಡಿತಾ ಇದ್ದ ಅಂತ ವಾಕ್ಯ ಇದೆ. 3ನೇ 13ನೇ ವಚನ ಓದಿ. ಎಲ್ಲ ಧರ್ಮಶಾಸ್ತ್ರವನ್ನು ನಾವು ನೆರವೇರಿಸಬೇಕಾಗಿದೆ, ಸತ್ಯಕ್ಕೆ ಒಪ್ಪಿಕೋ. ಆತನೇ ನನಗೆ ದೀಕ್ಷೆ ಕೊಡಬೇಕು. ಆತನ ಹೀಗೆ ಹೇಳಿದನು, ನೀನೇ ನನಗೆ ಕೊಡು. ಯೋಹಾನ ಹೇಳ್ತಾರೆ, ನೀನೇ ನನಗೆ ದೀಕ್ಷೆ ಕೊಡು. ನಿನಗೆ ನಾನು ದೀಕ್ಷೆ ಕೊಡಬೇಕೆ? ಮತ್ತು ಇನ್ನೊಂದು ಸಂಗತಿ ಏನಂದ್ರೆ, ಭೌತಿಕ ವಯಸ್ಸು ಸೇವೆಯಲ್ಲಿ ದೊಡ್ಡದಾಗಲಿ ಸಣ್ಣದಾಗಲಿ ಮಾಡೋದಿಲ್ಲ. ಭೌತಿಕ ವಯಸ್ಸು ಏನಾದ್ರು ಮುಂಚೆ ಹುಟ್ಟಿರ್ತೇನೆ ಅದು ಮುಖ್ಯ ಅಲ್ಲ. ಆತ್ಮಿಕ ಜ್ಞಾನನೇ ಮುಖ್ಯ. ಎಲ್ಲರಿಗೂ ಆತ್ಮಿಕ ಜ್ಞಾನ ಯಾರಿಗೆ ಜಾಸ್ತಿ, ಸಣ್ಣವರಿದ್ರೂ ಕೂಡ ಆತ್ಮಿಕ ಜ್ಞಾನ ಅವ್ರಿಗೆ ಜಾಸ್ತಿ ಇದ್ರೆ ಅವ್ರು ದೊಡ್ಡವರಾಗ್ತಾರೆ. ದೇವ್ರ ಜ್ಞಾನ ಜಾಸ್ತಿ ಇದ್ರೆ ಅವ್ರು ದೊಡ್ಡವರಾಗ್ತಾರೆ. ನೋಡ್ತೇವೆ, ಯೋಹಾನಿಗೆ ದೇವ್ರ ಜ್ಞಾನ ಕಡಿಮೆ, ಕ್ರಿಸ್ತನಿಗೆ ವಯಸ್ಸು ಕಡಿಮೆ ಇದ್ರೂ ಕೂಡ ಜಾಸ್ತಿ ಜ್ಞಾನ ಇದೆ. ಅರ್ಥ ಆಗದೆ ನಾನು ಹೇಳೋದು ನಿಮಗೆ? ಕ್ರಿಸ್ತನಿಗೆ ವಯಸ್ಸು ಕಡಿಮೆ, 6 ತಿಂಗಳ ವಯಸ್ಸು ಕಡಿಮೆ ಕ್ರಿಸ್ತಂದು. ಯೋಹಾನ್ ದೊಡ್ಡ ವಯಸ್ಸು. ಆದರೆ ಆತ್ಮಿಕ ವಿಷಯಗಳು ಬಂದಾಗ, ಆತ್ಮಿಕ ಜ್ಞಾನ, ದೇವರ ಜ್ಞಾನಕ್ಕೆ ಬಂದಾಗ ಯೇಸುವಿಗೆ ದೊಡ್ಡ ಜ್ಞಾನ ಇದೆ. ವಯಸ್ಸು ಸಣ್ಣದಾದ್ರೂ ಕೂಡ ದೊಡ್ಡ ಜ್ಞಾನ. ಅವ್ರ ವಯಸ್ಸು ಜಾಸ್ತಿ ಇದ್ರು ಕೂಡ ಚಿಕ್ಕ ಜ್ಞಾನ. ಅಲ್ಲಲ್ವಾ? ಹೀಗೆ ಅದಕ್ಕೆ ತಡೀತಾ ಇದ್ದ. ಭೌತಿಕ ವಯಸ್ಸುಗಳು ಸೇವೆಯನ್ನು ದೊಡ್ಡದಾಗ್ಲಿ ಸಣ್ಣದಾಗ್ಲಿ ಮಾಡೋದಿಲ್ಲ. ಭೌತಿಕವಾಗಿ ಯೋಹಾನಿಗಿಂತ ಯೇಸು ಚಿಕ್ಕವನೇ, ಆದರೆ ಆತ್ಮ ಸಂಬಂಧವಾಗಿ ಯೋಹಾನಿಗಿಂತ ಯೇಸು ದೊಡ್ಡವನಾಗಿದ್ದ. ಈ ದಿನ ಸಭೆಯಲ್ಲಿ ಒಂದು ಸಮಸ್ಯೆ ನಾವು ನೋಡ್ತೇವೆ. ಏನು ಸಮಸ್ಯೆ ನಮಗೆ ಸಭೆಯಲ್ಲಿ? ಒಬ್ಬ ವ್ಯಕ್ತಿ 30-40 ವರ್ಷ ಸೇವೆ ಮಾಡಿರ್ತಾರೆ, ಇನ್ನೊಬ್ಬ ವ್ಯಕ್ತಿ 60 ವರ್ಷ ಸೇವೆ ಮಾಡಿರ್ತಾರೆ, 70 ವರ್ಷ ವಯಸ್ಸಲ್ಲಿ ಕೂಡ ದೊಡ್ಡದಾಗಿ 70 ವರ್ಷ ಇರ್ತದೆ. ಸಭೆಯಲ್ಲಿ ಕೂತ್ಕೊಂಡು 30 ವರ್ಷದ ವ್ಯಕ್ತಿಯ ಸಂದೇಶವನ್ನು ಕೇಳಬೇಕಾ ಅಂತ ಕೆಲವು ದೊಡ್ಡವರು 70 ವರ್ಷದವ್ರು ಏನ್ ಮಾಡ್ತಾರೆ, ಇವನಿಗಿನ್ನು 30 ವರ್ಷ ಆಗಿಲ್ಲ, ಇವನಿಗಿನ್ನು 40 ವರ್ಷ ಆಗಿಲ್ಲ, ಇವನ ಸಂದೇಶ ನಾವು ಕೇಳಬೇಕಾ ಅಂತ ಕೆಲವರು ಹಿರಿಯರು 70 ವರ್ಷ 60 ವರ್ಷ ಆದವರು ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡ್ಬೋದಾ?
70 ವಯಸ್ಸಿನವನೇ 30 ವರ್ಷದವನಿಗೆ ಒಂದು ವರ ಇದೆ ಅಂದಾಗ ನಾವು ಆ ವರದ ಬೆಲೆ ಕೊಟ್ಟು 30 ವರ್ಷದ ಸಂದೇಶವನ್ನು 70 ವರ್ಷ ಆಗಿದ್ರು ನಾವು ಕೇಳಲೇಬೇಕು. 85 ವರ್ಷ ಏಲಿ ಸಮಯ ಕಾಲದಲ್ಲಿ ಏಲಿಗೆ ದೇವ ಜ್ಞಾನ ಇಲ್ಲ. ಅದು ಸಮಯದಲ್ಲಿ ಚಿಕ್ಕ ಹುಡುಗನಿಗೆ ದೇವ ಜ್ಞಾನ ಇದೆ. ದೇವರು ಏಲಿನ ಹತ್ರ ಮಾತಾಡ್ತಿರ್ಲಿಲ್ಲ, ಸಮಯದ ಹತ್ರ ಮಾತಾಡ್ತಿದ್ದೆ, ಚಿಕ್ಕ ವಯಸ್ಸು. ಆದರೂ ಅವನು ಏಲಿ ಮಾತನ್ನ ಸಮಯದ ಮಾತನ್ನ ಏಲಿ ಏನ್ ಮಾಡಲ್ಲ, ಕೇಳಲ್ಲ. ವಯಸ್ಸು ದೊಡ್ಡದಲ್ಲ, ಆತ್ಮಕತೆ ದೊಡ್ಡದು. ಅಲ್ಲೆಲೂಯಾ. ಒಬ್ಬ ಸಣ್ಣ ಹುಡುಗನೊಂದಿಗೆ ದೇವರು ಮಾತಾಡಿದ್ರು. ಆತನ ಹೆಸರು ಸಮುವೇಲ್. ದೇವರಿಗೆ ಆರಿಸಿಕೊಂಡ ಪಾತ್ರಗಳಿವೆ, ಆದರೆ ವಯಸ್ಸು ಏನೂ ಅಲ್ಲ. ಆದರೆ ನಿನ್ನ ಸಭಾಪಾಲಕರೊಂದಿಗೆ ಇರಬೇಕೆಂದರೂ ಆತನೊಟ್ಟಿಗೆ ಹೋಗ್ಬೇಕೆಂದರೂ ನಿನಗೆ ಪ್ರಕಟಣೆ ಬೇಕು. ಸಭೆ ಪಾಲಕರೊಟ್ಟಿಗೆ ಇರೋದಕ್ಕೂ ಅವರೊಂದಿಗೆ ಹೋಗೋದಕ್ಕೂ ಬರೋದಕ್ಕೂ ನಿನಗೆ ದೇವ್ರ ಪ್ರಕಟಣೆ ಇರಬೇಕು. ಪಾಸ್ಟರ್ನ ಗೌರವಿಸಬೇಕಾದ್ರೆ ನಿನಗೊಂದು ಪ್ರಕಟಣೆ ಬೇಕು. ಇಲ್ಲಿ ದೃಶ್ಯ ಇರುವುದಾಗಿದೆ. ಇದು ಯೇಸು ಯೋಹಾನಿಗಿಂತ 6 ತಿಂಗಳು ಚಿಕ್ಕವನು. ಇಲ್ಲಿ ಯೋಹಾನನು ಆತನು ಈಗ ಮಾಡಬೇಕಾಗಿದೆ. ಯಾರು ಮಾಡಬೇಕಾಗಿದೆ? ಯೇಸು ಯೋಹಾನನಿಗೆ ಮಾಡಬೇಕು. ಯಾಕೆಂದ್ರೆ ಯೇಸುಗಿಂತ ಯೋಹಾನನು ದೊಡ್ಡವನು. ಇಲ್ಲಿ ಯೇಸು ಚಿಕ್ಕವನು, ಯೋಹಾನ್ ದೊಡ್ಡವನು. ಆದರೆ ಇಲ್ಲಿ ದೊಡ್ಡವನು ಹೇಳುತ್ತಾ ಇದ್ದಾನೆ, ದೊಡ್ಡವನಾದ ಯೋಹಾನ್ ಹೇಳ್ತಾ ಇದ್ದಾನೆ, ನೀನೇ ನನಗೆ ದೀಕ್ಷಾ ಸ್ಥಾನ ಕೊಡು. ಯಾರಿಗೆ ಹೇಳ್ತಿದ್ದಾನೆ? ದೊಡ್ಡವನು ಯೇಸು ಸ್ವಾಮಿ ಚಿಕ್ಕವನಿಗೆ ಹೇಳ್ತಾ ಇದ್ದಾನೆ, ಯೇಸುವೆ ನೀನೇ ನನಗೆ ದೀಕ್ಷೆ ಕೊಡು ಅಂತ. ಅಲ್ಲರಿಯ ನೀನು ನನಗೇನ್ ಮಾಡು? ದೀಕ್ಷೆ ಕೊಡು. ಕೊಟ್ನಾ? ಯೋಹಾನು ಯೇಸುವೆ ಯೋಹಾನನಿಗೆ ಮಾಡಬೇಕು. ಯಾಕೆಂದ್ರೆ ಯೇಸುಗಿಂತ ಯೋಹಾನ ದೊಡ್ಡವನು. ಇಲ್ಲಿ ಚಿಕ್ಕವನು, ಯೋಹಾನನು ದೊಡ್ಡವನು. ಯೇಸು ಚಿಕ್ಕವನು, ಯೋಹಾನ ದೊಡ್ಡ. ಆದ್ರೆ ಇಲ್ಲಿ ದೊಡ್ಡವನು ಚಿಕ್ಕವನು ಅನ್ನೋದಲ್ಲ, ದೊಡ್ಡವನೇ ಹೇಳ್ತದಾನೆ ಯೇಸು ಸ್ವಾಮಿಗೆ, ನೀನು ದೊಡ್ಡವನು. ಕಾರಣ ಅಂದ್ರೆ ಈ ವ್ಯಕ್ತಿಗೆ ಒಂದು ಪ್ರಕಟಣೆ ಇದೆ, ಯೋಹಾನಿಗೆ ಒಂದು ಪ್ರಕಟಣೆ ಇದೆ, ಪ್ರತ್ಯಕ್ಷತೆ ಇದೆ, ತಿಳುವಳಿಕೆ ಇದೆ. ಯೇಸು ನನಗಿಂತ ದೊಡ್ಡವನು. ವಯಸ್ಸಿನ ದೊಡ್ಡವನಾಗಿರ್ಬೋದು, ಆದ್ರೆ ಜ್ಞಾನದಲ್ಲಿ ಆತನು ದೊಡ್ಡವನಿದ್ದಾನೆ. ಈ ಶರೀರ ಏನಾಗಿದೆ ಎಂಬ ಪ್ರಕಟಣೆ. ಕೆಲವು ಸಾರಿ ಬಿಳಿ ಕೂದಲು ಏನು ಸಹಾಯ ಮಾಡೋದಿಲ್ಲ. ಅಲ್ಲೆಲೂಯಾ. ಯೋಗನ ಕಾಲದಲ್ಲಿ ನೋಡ್ರಿ, ಬಿಳಿ ಕೂದಲಿದ್ದವರೆಲ್ಲ ಸೋತು ಹೋದ್ರು. ಒಬ್ಬ ಕರಿ ಕೂದಿದ್ದಂತ ಹುಡುಗ ಬಂದು ಅವ್ರಿಗೆ ಬುದ್ಧಿ ಹೇಳ್ದ 3 ಫ್ರೆಂಡ್ಸ್ಗಳಿಗೆ. ಅಲ್ಲೆಲೂಯಾ. ಕರಿ ಕೂದಲು ಬಿಳಿ ಕೂದಲು ಲೆಕ್ಕ ಅಲ್ಲ, ಬುದ್ಧಿ ಯಾಕೆ ಜ್ಞಾನ ಜಾಸ್ತಿ ಇರುತ್ತೆ ಅವರಿಗೆ. ಅಲ್ಲೆಲೂಯಾ. ಅಲ್ಲೆಲೂಯಾ. ಚಿಕ್ಕವನು ಯೋಹಾನನು. ಅಲ್ಲೆಲೂಯಾ. ಯೇಸು ಚಿಕ್ಕವನು, ಯೋಹಾನ್ ದೊಡ್ಡವನು. ಇಲ್ಲಿ ನಾವು ನೋಡ್ತೀವಿ, ಯೋಗನ ಕಾಲದಲ್ಲಿ ಬಿಳಿ ಕೂದಲವರು ಬಹಳ ಯೋಗನ ಜೊತೆ ಹರಟೆ ಹೊಡೆದ್ರು, ಬಹಳ ಮಾತಾಡಿದ್ರು. ಆದ್ರೆ ಅದರಲ್ಲಿ ಕರಿ ಕೂದಲಿದ್ದವರು ಬಿದ್ದ ಹುಡುಗ, ಅವ್ರು ಸುಮ್ಮನೆ ಕುಂತಿದ್ದೇವ್ರು ಮಾತಾಡೋದು ನೋಡಿ. ಆಮೇಲೆ ಲಾಸ್ಟಿಗೆ ಅವ್ರು ಮಾತಾಡ್ಬೇಕಂತ. ಅಲ್ಲೆಲೂಯಾ. ಬಿಳಿ ಕೂದಲಿಗೆ ಸಹಾಯ ಮಾಡಲಿಲ್ಲ ಯೋಗನಿಗೆ. ಬಿಳಿ ಕೂದಲು ಯೋಗನಿಗೇನು ಬಿಳಿ ಕೂದಲು ರಕ್ತ ಏನು? ಬಿಳಿ ಕೂದಲು ವಯಸ್ಸಾದವರು, ಹಿರಿಯರು, ಅಜ್ಜ ಇದ್ದಾಗ. ಆದರೆ ಇಲ್ಲಿ ಯೋಬನಿಗೆ ಅವನು ಬಿಳಿ ಕೂದಲವರು ಯಾವುದೇ ರೀತಿ ಸಹಾಯ ಮಾಡಲಿಲ್ಲ. ಯೋಬನ ದಿನಗಳಲ್ಲಿ ಅದು ಸಹಾಯ ಮಾಡದೇ ಹೋಯಿತು. ಆ 3 ಬಿಳಿ ಕೂದಲು ವೃದ್ಧರು ಯೋಬನೊಂದಿಗೆ ಜ್ಞಾನವಾಗಿ ಮಾತಾಡಿದ್ರು. ಯೋಬನು ಮಾತಾಡಿದಾಗ, ನೀವು ಕೆಲಸಕ್ಕೆ ಬಾರದವ ಬೋಧಕರು. ಅಲ್ಲೆಲೂಯಾ. ಯೋಬನು ಮಾತಾಡಿ ಏನು ಹೇಳಿದ ಅವರಿಗೆ? ಕೆಲಸಕ್ಕೆ ಬಾರದಂತ ಬೋಧಕರು ನೀವು. ಯಾರಿಗೆ ಹೇಳಿದ? ಯಾರಿಗೆ ಹೇಳಿದ್ದು? ಯೋಬ. ಬಿಳಿ ಕೂದಲಿನ ವ್ಯಕ್ತಿಗಳಿಗೆ ನೀವು ಕೆಲಸಕ್ಕೆ ಬಾರದ ಏನು ಬಿಳಿ ಕೂದಲವರು, ವೃದ್ಧರು, ಬೋಧಕರು. ಅಲ್ಲಿ ಒಬ್ಬ ಯವನಸ್ಥನು ಬಂದನು, ಅವನ ಹೆಸರು ಎಲಿಹು. ಅವನ ಹೆಸರೇನು? ಯವನಸ್ಥನು ಎಲಿಹು ಬಂದ. ಆತನು ಹೇಳಿದನು, ನಾನು ಅಂದುಕೊಂಡೆನು ವಯಸ್ಸಿನಿಂದ ಬರುತ್ತದೆ. ಅಲ್ಲೆಲೂಯಾ. ಅಲ್ಲೆಲೂಯಾ. ನಾವು ನೋಡ್ತೀವಿ ಇಲ್ಲಿ
ಯೋಬನಿಗೆ ಯಾವುದೇ ರೀತಿ ಸಹಾಯ ಬಿಳಿ ಕೂದಲವರಿಂದ ಆಗಲಿಲ್ಲ. ಒಬ್ಬ ಯೌವನಸ್ಥರು ಬಂದರು, ಆತನ ಹೆಸರು ಎಲೀಹು. ಆತನು ಹೇಳಿದನು, ನಾನು ಅಂದುಕೊಂಡೆನು ವಯಸ್ಸಿನಿಂದ ಬರುತ್ತದೆ ಅಂತ ತಿಳಿದುಕೊಂಡೆನು. ಆದರೆ ಅವರು ಅಜ್ಞಾನದಿಂದ ಮಾತಾಡ್ತಾ ಇದ್ರು. ಯಾರು ಅಜ್ಞಾನದಿಂದ ಮಾತಾಡ್ತಿದ್ದವರು? ಬಿಳಿ ಕೂದಲು. ಸೊ ಬ್ರಹ್ಮ ಹೇಳ್ತಾರೆ ಏನಂದ್ರೆ, ಅವರು ಮೂವರು ಮಾತ್ರವೇ ಅಲ್ಲ, ಎಲಿಹು ಆತನು ಕ್ರಿಸ್ತನಾಗಿದ್ದಾನೆ. ಎಲಿಹು ಯಾರಾಗಿದ್ದ? ಕ್ರಿಸ್ತನಾಗಿದ್ದನು. ಆತನು ಅದಕ್ಕೆ ವರಗಳನ್ನು ಹಿಡ್ಕೊಳ್ಳಬೇಕೆಂದು ಪ್ರಕಟಣೆ ಅವಶ್ಯವಾಗಿದೆ. ದಾವೀದನು ಒಂದು ದಿನ ದೇವರು ಎದುರು ನಾಟ್ಯ ಮಾಡಿದನು. ಆತನು ತಿರುಗಿ ಬಂದಾಗ ಪ್ರತಿಯೊಬ್ಬರು ಆನಂದ ಪಟ್ಟರು. ಆದರೆ ಆತನ ಹೆಂಡತಿ ಮೀಕಳು ಆನಂದ ಪಡಲಿಲ್ಲ ಅವನು ಕುಣಿದಕ್ಕೆ. ಆಕೆ ಆತನನ್ನು ಆ ಒಬ್ಬ ವ್ಯಕ್ತಿಗತವಾದ ಗಂಡನ ಮಾತ್ರ ಅಂತ ಗ್ರಹಿಸಿಕೊಂಡಿದ್ಲು. ದೇವರ ಪ್ರವಾದಿ ಅಂತ, ದಾವೀದ ದೇವರ ಪ್ರವಾದಿ ಅವನು, ಪ್ರವಾದಿ ಅಂತ ತಿಳ್ಕೊಂಡಿರ್ಲಿಲ್ಲ ಹೆಂಡತಿ. ಬರೀ ಗಂಡ ಅಷ್ಟೇ ತಿಳ್ಕೊಂಡಿದ್ಲು. ಪಾಸ್ಟರ್ ಅಂದ್ರೆ ಬರೀ ಗಂಡ ಅಷ್ಟೇ ತಿಳ್ಕೊಬಾರ್ದು. ಪಾಸ್ಟರ್ ಹೆಂಡತಿ, ಹಲ್ಲೆಲೂಯಾ. ಆತನೊಬ್ಬ ದೇವರ ಸೇವಕ ಅಂತ ತಿಳ್ಕೊಬೇಕು. ಹಲ್ಲೆಲೂಯಾ. ಮೀಕಳು ಬರೀ ಗಂಡ ಅಂತ ಅಷ್ಟೇ ತಿಳ್ಕೊಂಡಿದ್ದು, ಪ್ರವಾದಿ ದಾವೀದ ಪ್ರವಾದಿ ಅನ್ನೋದೇ ಮರೆತು ಬಿಟ್ಟಿತ್ತು. ಅದಕ್ಕೇನೆ ಹಲ್ಲೆಲೂಯಾ ಗ್ರಹಿಸ್ಕೊಂಡು, ಆಕೆ ಗೊತ್ತಿಲ್ಲ ದಾವೀದನ ಎಂಥ ಸೇವಕನಂತ. ಆತನ ಪ್ರಜೆಗಳನ್ನು ಮಾತ್ರ ಲೆಕ್ಕಕ್ಕೆ ತೆಗೆದುಕೊಳ್ತಿರ್ಲಿಲ್ಲ. ಹಲ್ಲೆಲೂಯಾ. ಅದಕ್ಕಿಂತ ಮುಂಚೆ ದೇವರ ಸೇವಕನಾಗಿದ್ದರು. ಪ್ರಜೆಗಳು, ಹೆಂಡತಿ, ಕುಟುಂಬ ಎಲ್ಲದಕ್ಕಿಂತ ಮುಂಚೆ ಏನಾಗಿದ್ದವನು? ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರ ಸೇವಕನಾಗಿದ್ದನು. ಆತನ ಹೆಂಡತಿಯಾದ ಮೀಕಳು ಅದನ್ನು ನೋಡಿ ಹೀಗೆ ಅಂದಳು, ಡ್ಯಾನ್ಸ್ ಮಾಡೋದ್ರಿಂದ ಸುತ್ತಲೂ ಆ ಯೌವನ ಸ್ತ್ರೀಯರು ಇದ್ರಲ್ಲ, ಕುಣಿಬೇಕಾದ್ರೆ ನೀನು ನಾಚಿಕೆ ಆಗಲಿಲ್ವೇ? ಹಲ್ಲೆಲೂಯಾ. ಇನ್ನೊಂದು ಮಾತು ಹೇಳ್ಬೇಕಾದ್ರೆ, ನೀನನ್ನು ಆ ಸ್ತ್ರೀಯರೊಟ್ಟಿಗೆ ಸೇರಿಸಿ ಕೂಡಿಸಿ ಕುಣಿದಿದಿ, ಆದ್ರಲ್ಲಿ ಏನಿಲ್ಲ. ಆದ್ರೆ ದಾವೀದನ ನಿಕೋಲಾಯಿತರ ಆತ್ಮವನ್ನು ಹಿಡ್ಕೊಂಡನು. ಆಕೆ ಯಾರ ಮಗಳು? ಆತನಿಗೆ ಗೊತ್ತು. ಆಕೆ ಸೌಲನ ಮಗಳು. ನಿಕೋಲಾಯಿತರ ಸಿದ್ಧಾಂತದ ಸೌಲನ ಮಗಳು. ದಾವೀದನಿಗಿಂತ ಮುಂಚೆ ಇದ್ದಂತ ರಾಜ ಇದ್ದಲ್ಲ, ಅವನ ಮಗಳು ಆಕೆ. ಆಕೆ ಒಬ್ಬ ನಿಕೋಲಾಯಿತಳಾಗಿದ್ದಳು. ವಾಕ್ಯವನ್ನು ತಿರಸ್ಕರಿಸಿದಳು. ದಾವೀದನನ್ನು ತಿರಸ್ಕರಿಸಿದಳು. ಆಕೆ ಯಾವ ರೀತಿ ಪರಿಶುದ್ಧರನ್ನು ಅಂಗೀಕರಿಸಬಹುದು? ನಿಕೋಲಾಯಿತರು ದೇವರ ಸೇವಕರನ್ನು ಯಾವ ರೀತಿ ಅಂಗೀಕರಿಸಬಹುದು? ಯಾಕೆಂದ್ರೆ ಆ ನಿಕೋಲಾಯಿತ ಆತ್ಮ ಪರಿಶುದ್ಧರಿಗೆ ವಿರುದ್ಧವಾಗಿರುತ್ತದೆ. ದೇವರ ಸೇವಕರಿಗೆ, ವಾಕ್ಯದಲ್ಲಿರ್ತಕ್ಕಂಥ ಸತ್ಯವಿರತಕ್ಕಂಥ ಸೇವಕರಿಗೂ, ಈಗ ದೇವರ ವಾಕ್ಯ ನಡ್ಕೊಳ್ತಕ್ಕಂಥ ಸೇವಕರಿಗೂ, ವಿಶ್ವಾಸಿಗಳಿಗೂ ನಿಕೋಲಾಯಿತ ಆತ್ಮ ಏನಾಗಿರ್ತದೆ? ವಿರುದ್ಧವಾಗಿರ್ತದೆ. ಎಲ್ಲ ಸಂಸ್ಥೆ ಸಭೆಗಳು ನಮಗೆ ವಿರುದ್ಧವಾಗೈತೆ, ಪರವಾಗೈತ? ವಿರುದ್ಧವಾಗಿದೆ. ಅದು ನಿಕೋಲಾಯಿತ ಆತ್ಮ. ದೇವರ ವಾಕ್ಯವನ್ನು ಸಹಿಸಲ್ಲ. ಅದು ದೇವರ ವಾಕ್ಯವನ್ನು ಬಿಟ್ಟು ಸಂಪ್ರದಾಯಗಳನ್ನು ಮಾಡ್ರಿ, ಪದ್ಧತಿಗಳನ್ನು ಮಾಡ್ರಿ, ಅವರೆಲ್ಲ ಓಡಿ ಬರ್ತಾರೆ. ಅದಕ್ಕಾಗಿ ಪರಿಶುದ್ಧರನ್ನ ಸಹಿಸಲ್ಲ. ನಿಕೋಲಾಯಿತ ಆತ್ಮ ಪರಿಶುದ್ಧರ ವಿರುದ್ಧವಾಗಿರುತ್ತದೆ. ಅದನ್ನು ಪ್ರವಾದಿ ಮುದ್ರೆಯಲ್ಲಿ ಹೇಳಿದ್ದಾರೆ. ಪ್ರವಾದಿ ಏನ್ ಮಾಡಿದ್ದಾರೆ? ಅದನ್ನು ಮುದ್ರೆಯಲ್ಲಿ ದಾವೀದನು ಏನ್ ಹೇಳಿದ್ದಾನೆ ನಿಮಗೆ ಗೊತ್ತಾ? ನಾನು ಸ್ವಲ್ಪ ನಾಟ್ಯ ಮಾಡಿದ್ದೇನೆ, ನಾಳೆ ಇನ್ನೂ ಹೆಚ್ಚಾಗಿ ನಾಟ್ಯ ಮಾಡ್ತೇನೆ. ಆ ಹೇಳಿದ್ದೇನೆ, ಇವತ್ತು ಸ್ವಲ್ಪ ಆಡಿದ್ದೇನೆ, ನಾಳೆ ಜಾಸ್ತಿ ಆಡ. ದಾವೀದ ತನ್ನ ಕುಟುಂಬದ ಮೂಲಕವಾಗಲಿ, ತನ್ನ ಮಕ್ಕಳ ಮೂಲಕವಾಗಲಿ ಪ್ರಭಾವಿತನಾಗಲಿಲ್ಲ. ಆದರೆ ವಾಕ್ಯದ ಮೂಲಕ ಪ್ರಭಾವಿತನಾಗಿದ್ದನು. ಜನರ ಮೂಲಕ ಜನೇನು ಕಲ್ತಾರೆ, ಅವರೇನು ಕಲ್ತಾರೆ, ಏನು ತಲೆ ಇರಲಿಲ್ಲ ದಾವೀದನಿಗೆ. ವಾಕ್ಯದ ಮೂಲಕ ಪ್ರಭಾವವನ್ನು ಹೊಂದಿಕೊಂಡಿದ್ದನು. ವಾಕ್ಯದ ಶಕ್ತಿಯನ್ನು ಇಟ್ಕೊಂಡಿದ್ದನು. ದೇವರಿಗೆ ಮಾತ್ರ ಗೌರವ ಸಲ್ಲಿಸುವಂತ ವ್ಯಕ್ತಿಯಾದ, ಮತ್ಯಾವುದಕ್ಕೂ ಗೌರವ ಸಲ್ಲಿಸುವಂತ ವ್ಯಕ್ತಿ ಆಗಿಲ್ಲ. ಹಲ್ಲೆಲೂಯಾ. ಮತ್ತೊಂದು ದಿನ ಆತನು ತಪ್ಪು ಮಾಡಿದನು. ಆದರೆ ದೇವರು ಆತನಿಗೆ ಪಾಠ ಕಲಿಸಿದನು. ಯಾವುದೇ ಮನುಷ್ಯನಿಂದ ನಾನು ಪ್ರಭಾವಿತನಾಗಬಾರ್ದು ಅಂತ ಕಲ್ತ್ಕೊಂಡಿದ್ದನು. ಯಾವುದೇ ಮನುಷ್ಯನಿಗೆ ಪ್ರಭಾವಕ್ಕೆ ಒಳಗಾಗಬಾರ್ದು, ಯಾವುದೇ ಮನುಷ್ಯ ಹೇಳಿದಂತೆ ನಾವು ಕೇಳಬಾರ್ದು ಅನ್ನೋದು ದಾವೀದನ ಒಂದು ಅದ್ಭುತವಾದಂತ ತತ್ವ. ಹಲ್ಲೆಲೂಯಾ. ಅದಕ್ಕಾಗಿ ಯಾವುದೇ ಮನುಷ್ಯನ ಪ್ರಭಾವಕ್ಕೆ ಒಳಗಾಗಲಿಲ್ಲ. ನನ್ನನ್ನು ಕ್ಷಮಿಸು ಕರ್ತನೇ, ನನಗೆ ಈಗ ಅರ್ಥವಾಗಿದೆ. ನಾತನ ಹತ್ರ ಹೋದನು. ಆ ಯೋಚನೆ ಮಾಡಿದಾಗ, ಹಲ್ಲೆಲೂಯಾ, ಊರಿನ ಹೆಂಡತಿ ತಗೊಂಡ್ಬಂದಿದ್ದಾಗ ನನ್ನನ್ನು ಕ್ಷಮಿಸಿದ್ದೇವೆ, ನನಗೀಗ ಅರ್ಥ ಆಯಿತು. ನಾತನ ಹತ್ತಿರ ಹೋದನು. ಯಾಕೆ? ಯಾವಾಗಲೂ ವಾಕ್ಯವು ಪ್ರವಾದಿ ಬಳಿಗೆ ಬರುತ್ತದೆ.
ನಾತಾನನೇ, ನಾನು ಏನು ಮಾಡಬೇಕಂತ ದಾವಿದನು ಕೇಳಿದ್ನು. ಆ ರೀತಿ ಹೌದು, ನಾನು ಮತ್ತೆ ಆ ತಪ್ಪು ಮಾಡುವುದಿಲ್ಲ, ನನಗೆ ಅರ್ಥವಾಗಿದೆ, ಮತ್ತು ಏನು ಎಂಬುದನ್ನು ಕೇಳ್ರಿ. ಪ್ರವಾದಿ ಏನು ಹೇಳಿದ್ದಾರೋ ಅದನ್ನು ಮಾತ್ರವೇ. ಕುಟುಂಬ, ನನ್ನ ಹೆಂಡತಿ ಮಕ್ಕಳು, ಜನ, ಅಧಿಕಾರಿಗಳು, ಅವರಿಂದ ನಾನು ಪ್ರಭಾವಿತರಾಗಲಿಲ್ಲ. ಕೇವಲ ವಾಕ್ಯದ ಮೂಲಕವಾಗಿ ನನ್ನ ಪ್ರಭಾವಿತನಾಗ್ತಾನೆ. ವಾಕ್ಯ ಮಾತ್ರ ಸಾಕು ಅಂತ ಪ್ರವಾದಿ ಅಲ್ಲ ನಮ್ಮ ದಾವೀದನು. ಹಲ್ಲೆಲೂಯಾ. ನಾತಾನನು ಹೇಳಿದ್ದು ಇದು ಮಾತ್ರವಲ್ಲ, ನನ್ನ ಜೀವಿತದಲ್ಲಿ ಪ್ರಭಾವ ತೋರಿಸಬೇಕು. ಈ ಕಾರ್ಯವೆಲ್ಲವೂ ಕೂಡ ನಡೆದವು. ಆದರೆ ಇಲ್ಲಿ ಯೋಹಾನನು ಇಲ್ಲಿ ಭೌತಿಕವಾಗಿ ದೊಡ್ಡವನಾಗಿದ್ದಾನೆ. ಅವನು ತನಗಿಂತ ಚಿಕ್ಕವನ ಮುಂದೆ ಕೈ ಜೋಡಿಸಿದ್ದಾನೆ. ಯೋಹಾನನು ಯೇಸುಗಿಂತ ದೊಡ್ಡವನು. ಆದರೆ ದೊಡ್ಡವನು ಚಿಕ್ಕವನ ಹತ್ರ ಏನ್ ಮಾಡಿದ್ದಾನೆ? ಕೈ ಜೋಡಿಸಿ ಕೇಳ್ತಿದ್ದಾನೆ, ನೀನೇ ನನಗೆ ದೀಕ್ಷೆ ಕೊಡು. ಚಿಕ್ಕವನ ಹತ್ರ ದೊಡ್ಡವನು ಯಾರು? ಯೋಹಾನ. ಯೇಸು ಕ್ರಿಸ್ತನ ಸಣ್ಣವನು ಅಂತವನ ಹತ್ರ ಕೈ ಜೋಡಿಸಿದ್ದಾನೆ. ಹಲ್ಲೆಲೂಯಾ. ಏನ್ ಕೈ ಜೋಡಿಸಿ ಏನ್ ಕೇಳ್ತಿದ್ದಾನೆ? ದೊಡ್ಡವನು ಆತನು ತನಗಿಂತ ಚಿಕ್ಕವನ ಮುಂದೆ ಕೈ ಜೋಡಿಸಿದ್ದಾನೆ. ನಿಮಗೆ ಅರ್ಥವಾಗ್ತಿದೆಯಾ? ನಾನು ಈಗ ಸಂದೇಶದಿಂದ ಓದುತ್ತೇನೆ. ನಮ್ಮ ಕರ್ತನ ಯೊರ್ದಾನ್ ಹತ್ರ ಇದ್ದಾಗ ಯೋಹಾನು ಏನ್ ಮಾಡ್ದ? ಯೋಹಾನನ ಮೇಲೆ ನೋಡಿದನು. ಏನ್ ನೋಡ್ದ? ಒಬ್ಬ ಪ್ರವಾದಿ ಇದ್ದಾನೆ, ಅಲ್ಲಿ ವಾಕ್ಯವಿದೆ, ಯೇಸು ಕ್ರಿಸ್ತನಿದ್ದಾನೆ, ಅಲ್ಲಿ ವಾಕ್ಯವು ನೆರವೇರಿತು, ವಾಕ್ಯವು ಪ್ರವಾದಿ ಬಳಿಗೆ ಬಂದಿತು. ಮತ್ತು ಈ ಕಾರಣದಿಂದ ವಾಕ್ಯ ಪ್ರವಾದಿ ಬಳಿಗೆ ಬರ್ತದೆ. ಪರಿಸರ ಬಳಿಗೆ ಹೋಗಲಿಲ್ಲ ವಾಕ್ಯ. ಯೇಸು ಕ್ರಿಸ್ತನ ವಾಕ್ಯ ಪರಿಸರ ಹುಡುಕಿಕೊಂಡು ಸದಕ ಹುಡುಕಿಕೊಂಡು ಹೋಗಲಿಲ್ಲ. ಯೋಹಾನನು ವಾಕ್ಯವಾಗಿದ್ದ. ವಾಕ್ಯ ಹಲ್ಲೆಲೂಯಾ, ಎರಡು ಕೂಡಿಕೊಂಡು ನೀರಿನಲ್ಲಿ, ವಾಕ್ಯ ಏನಾದ್ರು ನೀರಿನಲ್ಲಿ ಕೂಡಿಕೊಂಡು ವಾಕ್ಯ ಪ್ರವಾದಿ ಬಳಿಗೆ ಬಂತು. ಕಾರಣ ಏನಂದ್ರೆ ಆ ಮೇಘವು ಅಗ್ನಿ ಅಲೋಗೋಸ್ ಆಗಿದ್ದು, ಆ ಲೋಗೋಸ್ ವಾಕ್ಯವಾಗಿದೆ. ವಾಕ್ಯವು ಕೇವಲ ಪ್ರವಾದಿ ಬಳಿಗೆ ಬರುತ್ತದೆ. ಈ ವಧುವೆಲ್ಲವೂ ಕೂಡ ಈಗ ಪ್ರವಾದಿ ಆಗಿದೆ. ಈ ವಧು ಕೂಡ ಏನಾಗಿದೆ? ಈಗ ಪ್ರವಾದಿ ಆಗಿದೆ. ಆಕೆ ಪ್ರವಾದಿ ಕೆಳಗೆ ಪ್ರವಾದಿ ಆಗಿದೆ. ನಮ್ಮ ಪ್ರವಾದಿ ಯಾರು? ಪ್ರವಾದಿ ಬ್ರನಮ್ ಕೆಳಗೆ ಪ್ರವಾದಿ ಆಗಿದೆ. ಪ್ರವಾದಿ ಕೆಳಗೆ ಪ್ರವಾದಿ. ಆಕೆಗೆ ಕೊನೆಯ ಸ್ವರವಾಗಿದೆ. ಆಕೆಯೇ ಕೊನೆಯ ಸ್ವರವಾಗಿದೆ. ದೇವರಿಗೆ ವಧುವೆ ಕೊನೆಯ ಸ್ವರ. ಆಮೇಲೆ ಸತ್ಯವೇದದಲ್ಲಿ ಪ್ರವಾದಿಗಳು ಇದ್ದಾರೆ. ಏನಾದರೂ ಇಲ್ಲಿ ನಾನು ಓದುತ್ತೇನೆ, ಅಲ್ಲಿ ವಾಕ್ಯವು ಪ್ರವಾದಿ ಬಳಿಗೆ ಬಂದಿದೆ. ಪ್ರವಾದಿ ಹೇಳ್ತಾರೆ, ನೇರವಾಗಿ ನೀರಿನಲ್ಲಿ ನಡ್ಕೊಂಡು ಹೋಗ್ತಿದ್ದಾನೆ. ಯೋಹಾನ್ ಯಾವಾಗ ನೀರಿನಲ್ಲಿ ದೀಕ್ಷೆ ಕೊಡ್ತಿದ್ದನೋ ವಾಕ್ಯ ಅಲ್ಲಿ ನೀರಿನೊಳಗೆ ಬಂದಿತು. ವಾಕ್ಯ ಎಲ್ಲಿ ಪ್ರಾರಂಭ ಆಯ್ತು? ಪ್ರಾರಂಭದಲ್ಲಿ ನೀರಿನೊಳಗಿತ್ತು ವಾಕ್ಯ. ಹಲ್ಲೆಲೂಯಾ. ಆದಿಯಲ್ಲಿ ಜಲಸಾಗರದಲ್ಲಿ ಕತ್ತಿತ್ತು. ಅಲ್ಲಿ ದೇವರಾತ್ಮನು ಚಲಿಸ್ತಾ ಇದ್ದಂತೆ, ನೀರಿನ ಮೇಲೆ ಚಲಿಸ್ತಾ ಇದ್ದಂತ ವಾಕ್ಯ ಇದೆ. ಅಲ್ಲಿ ನೀರಿನ ಮೇಲೆ ಇತ್ತು, ಇಲ್ಲಿ ನೀರಿನ ಮೇಲೆ ಬಂತು ನಡ್ಕೊಂಡು. ಹಲ್ಲೆಲೂಯಾ. ನೀರಿನ ಬಳಿಗೆ ಬಂತು. ಹಲ್ಲೆಲೂಯಾ. ವಾಕ್ಯ ಎಲ್ಲಿ ಪ್ರಾರಂಭ ಆಯ್ತು ಅಂದ್ರೆ ನೀರಿನಲ್ಲಿಯೇ ಪ್ರಾರಂಭವಾಯಿತು. ನೀರಿನ ದೀಕ್ಷೆಯಿಂದ ವಾಕ್ಯ ಪ್ರಾರಂಭವಾಯಿತು. ಆ ಕಾರಣದಿಂದಲೇ 1933ರಲ್ಲಿ ಪ್ರವಾದಿ ಬ್ರನಮ್ ನೀರಿನಲ್ಲಿದ್ದಾಗ 17ನೇ ವ್ಯಕ್ತಿಗೆ ದೀಕ್ಷೆ ಕೊಡ್ತಿರುವಾಗ ಅಲ್ಲಿ ಅಗ್ನಿ ಆ ವಾಕ್ಯ ಪ್ರವಾದಿ ಹತ್ರ ಬಂತು. ನೀರಿನೊಳಗೆ ಇದ್ದಂತ ಪ್ರವಾದಿಗೆ ಏನ್ ಹೇಳ್ತದು? ದೀಕ್ಷೆ ಕೊಡುವ ಯೋಹಾನ್ನಂತೆ, ಸ್ಥಾನಿಕನಾದ ಯೋಹಾನ್ನಂತೆ, ನನ್ನ ಮೊದಲ ಬರುಣದಲ್ಲಿ ಕಳಿಸಿದಂತ ಸ್ಥಾನಿಕನಾದ ಯೋಹಾನ್ನಂತೆ ನಾನು ನಿನ್ನನ್ನ ನನ್ನ ಕೊನೆಯ ಬರುಣದಲ್ಲಿ, ನಾನು ನಿನ್ನನ್ನ ಎರಡನೇ ಬರುಣದಲ್ಲಿ ಕಳಿಸ್ತಾ ಇದ್ದೇನೆ. ನೀನು ಯೋಹಾನಂತ ಪ್ರವಾದಿ. ನೀನು ಯೋಹಾನನ ಮುಂದೆ ಕಳಿಸಿದಂತೆ ನಾನು ನಿನ್ನ ಮುಂದೆ ನಿನ್ನನ್ನು ಕಳಿಸ್ತೇನೆ. ವಾಕ್ಯ ಅಲ್ಲಿ ಸ್ವರ ಬಂತು. ನಾನು ಮತ್ತು ನಿನ್ನ ಸಂದೇಶವನ್ನ ನನ್ನ ಎರಡನೇ ಬರುಣದ ಮುಂಚೆ ಕಳಿಸುತ್ತೇನೆ. ಯೋಹಾನ ಕಳಿಸಿದ, ನನ್ನ ಮೊದಲ ಬರುಣದಲ್ಲಿ ಯೋಹಾನ ಮುಂಚೆ ಕಳಿಸಿದೆ. ಅದೇ ರೀತಿಯಲ್ಲಿ ಈಗ ಎರಡನೇ ಬರುಣದಲ್ಲಿ ನನ್ನ ಮುಂದೆ ನಿನ್ನನ್ನು ಕಳಿಸ್ತೇನೆ. ಅದೇ ವಾಕ್ಯವಾಗಿ ಆ ಪ್ರವಾದಿ ಬಳಿಗೆ ಬಂದಿದೆ. ಒಂದು ಪರ್ವತದ ಮೇಲೆ ಆತ ನೀರಿನಿಂದ ಪ್ರಾರಂಭವಾಯಿತು.
ಪ್ರಾರಂಭಿಸಿದನು. ನಂತರ ಆತನು ಒಂದು ಪರ್ವತದ ಮೇಲೆ ಹೋದನು. ನೀವು ಕೇಳಿಸ್ಕೊಳ್ತಾ ಇದ್ದೀರಾ? ಆಮೆನ್. ಅದು ನೀರಿನಿಂದ ಪ್ರಾರಂಭವಾಗಿದೆ. ಮುಕ್ತಾಯದಲ್ಲಿ ಪರ್ವತದ ಮೇಲೆ ಇದ್ದನು. ಯಾವ ಪರ್ವತ? ಮೂರನೇ ಎಳೆತದ ಪರ್ವತ. ನೀರಿನ ದೀಕ್ಷೆಯಿಂದ ಪ್ರಾರಂಭವಾಗಿ ಮೂರನೇ ಎಳೆತದವರೆಗೂ ಎಲ್ಲಿ ಆಕೆ ಎತ್ತಲ್ಪಡುವ ಹತ್ತಿರದಿಂದ ಆ ಪರ್ವತದ ಮೇಲೆ ಪ್ರವಾದಿ ಹತ್ತಿದರು. ಆ ವಾಕ್ಯ ಅಲ್ಲಿ ಬಂತು. ಏನ್ ನಡೀತು? ಆತನು ತಾತ್ಕಾಲಿಕವಾಗಿ ಎತ್ತಲ್ಪಟ್ಟಿದ್ದನು. ಪ್ರವಾದಿ 7 ದೂತರು ಬಂದರು. ಸನ್ಸೆಟ್ ಬೆಟ್ಟದಲ್ಲಿದ್ದಾಗ 7 ದೂತರು ಬಂದರು. ಪ್ರವಾದಿ ಬ್ರನಮ್ ಕೂಡ ತಾತ್ಕಾಲಿಕವಾಗಿ ಎತ್ತಲ್ಪಟ್ಟನು. ಟೆಂಪರರಿಲಿ ಲಿಫ್ಟೆಡ್. ಹಲ್ಲೆಲೂಯಾ. ತಾತ್ಕಾಲಿಕವಾಗಿ ಎತ್ತಲ್ಪಟ್ಟನು. ಹಲ್ಲೆಲೂಯಾ. 7 ದೂತರು ಆತನ ಮೇಲಕ್ಕೆ ತೆಗೆದುಕೊಂಡು ಹೋದ್ರು. ಆತನು ಈಗ ಎತ್ತಲ್ಪಟ್ಟದ್ದನ್ನ ಸ್ವಲ್ಪ ಅನುಭವ ಬಂದಿದನು. ಅದು ಎತ್ತಲ್ಪಡುವಂತ ಸ್ವಲ್ಪ ಅನುಭವ ಪ್ರವಾದಿ ದೇವರು ತೋರಿಸಿದ. ಹಲ್ಲೆಲೂಯಾ. ನೀರಿನಿಂದ ಪ್ರಾರಂಭವಾಯಿತು ವಾಕ್ಯ ಮತ್ತು ಅದು ಅಲ್ಲಿ ಪರ್ವತದ ಮೇಲೆ ಹೋಯಿತು. ಯೇಸು ಯೊರ್ದಾನ್ನಿಂದ ಪ್ರಾರಂಭಿಸಿ ಒಲಿವ ಬೆಟ್ಟದ ಮೇಲೆ ಮುಕ್ತಾಯ ಮಾಡಿದನು. ಒಲಿವ ಬೆಟ್ಟ. ಹಲ್ಲೆಲೂಯಾ. ಆತನು ಅಲ್ಲಿ ಎತ್ತಲ್ಪಟ್ಟನು. ನೀರಿನಿಂದ ಒಂದು ಪರ್ವತದ ಮೇಲೆ, ನೀರಿನಿಂದ ಪ್ರಾರಂಭವಾಗಿ ಪರ್ವತದ ಮೇಲೆ ಮುಕ್ತಾಯ ಆಯಿತು. ಹಲ್ಲೆಲೂಯಾ. ಮೂರನೇ ಎಳೆತಕ್ಕೆ ಎತ್ತಲ್ಪಡುವುದಕ್ಕೆ ವಾಕ್ಯ ಈಗಲೂ ಕೂಡ ಪ್ರವಾದಿ ಬಳಿಗೆ ಬರುತ್ತದೆ. ನಿಮ್ಗೆ ಅರ್ಥ ಆಗ್ತದೆಯಾ? ಜಗತ್ತಿಗೆ ಕೇಳ್ರಿ. ಯಾಕಂದ್ರೆ ಈಗ ಯೋಹಾನ ಹೇಳಿದ್ರು, ಇಗೋ ದೇವರ ಕುರಿಮರಿ, ಲೋಕದ ಪಾಪಗಳನ್ನು ಹೊತ್ತುಕೊಂಡು ಹೋಗುವಂತ ದೇವರ ಕುರಿಮರಿ. ಹಲ್ಲೆಲೂಯಾ. ಯೇಸು ಒಂದು ಮಾತು ಮಾತಾಡಲಿಲ್ಲ. ಅದು ನೇರವಾಗಿ ನೀರಿನ ಬಳಿಗೆ ಹೋದನು. ನೋಡ್ತಾ ಇದ್ದೀರಾ? ಆತನು ನೀರಿನಲ್ಲಿ ನಿಂತಿದ್ದನು. ಒಂದು ನಾಟಕದ ಕುರಿತು ಆಲೋಚಿಸ್ರಿ. ಮತ್ತು ಭೂಮಿ ಮೇಲೆ 2 ದೊಡ್ಡವು ಒಂದಕ್ಕೊಂದು ಕೂಡಿಕೊಂಡವು. ಭೂಮಿ ಮೇಲೆ 2 ದೊಡ್ಡ ವ್ಯಕ್ತಿಗಳು, ದೇವರು ಮತ್ತು ಪ್ರವಾದಿ. ಹಲ್ಲೆಲೂಯಾ. ಒಂದಕ್ಕೊಂದು ಕೂಡಿಕೊಂಡು ಎಲ್ಲಿ ದೀಕ್ಷಾಸ್ನಾನ ಕೊಡ್ಬೇಕಾದ್ರೆ ಯೊರ್ದಾನ್ ಹೊಳೆಯಲ್ಲಿ ಒಂದಕ್ಕೊಂದು ಕೂಡಿಕೊಂಡು ಭೂಮಿ ಆಕಾಶಗಳು ಕೂಡಿಕೊಂಡು. ಆಕಾಶ ಪರ್ವತ ಪರಲೋಕದಲ್ಲಿದ್ದನು. ಇದು ಭೂಮಿ. ಭೂಮಿ ಮತ್ತು ಪರಲೋಕ ಒಂದಕ್ಕೊಂದು ಕೂಡಿಕೊಂಡು ಅಲ್ಲಿ ನೀರಿನಾಗೆ ಅಂತ ಪ್ರವಾದಿ ಹೇಳ್ತಾರೆ. ಅಲ್ಲಲ್ಯ ದೇವರ ಕುರಿಮನೆ ಪ್ರವಾದಿ ಹೇಳ್ತಾರೆ. ಯೇಸು ಒಂದು ಮಾತು ಮಾತಾಡಲಿಲ್ಲ. ಆತ ನೇರವಾಗಿ ನೀರಿಗೆ ಬಂದ. ನೋಡ್ತೇವೆ ಆತ ನೀರಿನಲ್ಲಿ ನಿಂತಿದ್ದಾನೆ. ನಾನು ನೋಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಪ್ರವಾದಿ. ನೋಡ್ತಾ ಇದ್ದಾರೆ ಅವರು ಲೈವ್. ಅಲ್ಲಲ್ಯ ಒಂದು ನಾಟಕದ ಕುರಿತು ಆಲೋಚಿಸಿರಿ. ಮತ್ತು ಭೂಮಿ ಮೇಲೆಯೇ 2 ದೊಡ್ಡವು ಒಂದಕ್ಕೊಂದು ಕೂಡಿಕೊಂಡವು. ಅಲ್ಲಿ ದೇವರೇ ವಾಕ್ಯವಾಗಿದ್ದು ಅಲ್ಲಿ ಪ್ರವಾದಿ ಹತ್ರ ಬಂದು ಆತನು ಪ್ರವಾದಿ ಇಬ್ಬರು ಅಲ್ಲಿ ಒಬ್ಬರಿಗೊಬ್ಬರು ಭೇಟಿಯಾದರು. ಅವರಿಬ್ಬರು ನೀರಿನಲ್ಲಿ ಕೂಡಿಕೊಂಡ್ರು. ಮತ್ತೆ ಆತನು ಹೇಳಿದ್ನು, ವಾಕ್ಯವು ಕೃಪೆಯು ಈ ಕಾಲದಲ್ಲಿ ನೀರಿನೊಳಗೆ ಬಂದಿತು. ವಾಕ್ಯ ಮತ್ತು ಕೃಪೆ. ಕೃಪೆ ಅಂದ್ರೆ ವಾಕ್ಯ, ವಾಕ್ಯ ಅಂದ್ರೆ ಕೃಪೆ. ಅಲ್ಲವೇ? ಈಗ ಈ ಕಾಲದಲ್ಲಿ ನೀರಿನೊಳಗೆ ವಾಕ್ಯ ಬಂದಿತ್ತು. ನೋಡ್ತಾ ಇದ್ದೀರಾ? ವಾಕ್ಯ ಪ್ರತ್ಯಕ್ಷತೆ ಅದು ನೀರಿನಲ್ಲಿತ್ತು. ವಾಕ್ಯದ ಪ್ರಕಟಣೆಯಲ್ಲಿತ್ತು ನೀರಿನಲ್ಲಿ. ಅದು ದೀಕ್ಷೆಯಿಂದ ಪ್ರಾರಂಭ ಆಯಿತು. ಏನಾಯ್ತು? ದೀಕ್ಷೆಯಿಂದ ಪ್ರಾರಂಭ ಆಯಿತು. ಈಗ ನೀವು ನೋಡು, ಪ್ರವಾದಿ ಎಲ್ಲಿ ಪ್ರಾರಂಭಿಸಿದ್ರು? ಓದೆಯಲ್ಲಿ ಪ್ರಾರಂಭಿಸಿದ್ರು. ಅಲ್ಲೆಲೂಯಾ. ಈ ಸಾಯಂಕಾಲದ ಬೆಳಕಿನ ಸಂದೇಶ ಇದು. ಈಗ ಇದು ಎಲ್ಲಿ ಪ್ರಾರಂಭಿಸಿದ? ಇದು ನೀರಿನಲ್ಲಿ. ಆಮೆನ್. ಪ್ರವಾದಿ ದೀಕ್ಷೆ ಕೊಡ್ಬೇಕಾದ್ರೆ ಇಲ್ಲಿ ಪ್ರಾರಂಭ ಆಯ್ತು ವಾಕ್ಯ. ಅಲ್ಲೆಲೂಯಾ. ವಾಕ್ಯ ಎಲ್ಲಿ ಪ್ರಾರಂಭ ಆಯ್ತು? ಪ್ರಾರಂಭದಲ್ಲಿ ಆದಿಕಾಂಡದಲ್ಲಿ ವಾಕ್ಯ ನೀರಿನಿಂದ ಪ್ರಾರಂಭ ಆಯ್ತು. ಮತ್ತೆ ಆತನ ದೇಹದರ್ಶನ ಬಂದಾಗ ವಾಕ್ಯ ನೀರಿನಿಂದ ಪ್ರಾರಂಭಿಸ್ತೇವೆ ದೀಕ್ಷೆಯನ್ನು ತೆಗೆದುಕೊಳ್ಳೋದ್ರ ಮೂಲಕವಾಗಿ. ಈಗ ಕೂಡ ಕೊನೆ ಕಾಲದ ವಧುವಿನ ಸಂದೇಶದಲ್ಲಿ ಕೂಡ ಇದು ಕೂಡ ನೀರಿನ ಮೂಲಕನೇ ನೀರು ದೀಕ್ಷಿತ 17 ವ್ಯಕ್ತಿ ದೀಕ್ಷಿತ ಕೊಡುವಂತ ಸಂದರ್ಭದಲ್ಲಿ ದೇವರ ಪ್ರವಾದಿ ಜೊತೆಗೆ ಮಾತಾಡಿದರು. ಹಲ್ಲೆಲೂಯಾ. ಮೋಶೆಯಾಗಿದ್ದಿ. ಹಲ್ಲೆಲೂಯಾ. ನೀನು ಪರಿಶುದ್ಧಾತ್ಮನು ಪ್ರಾರಂಭಿಸುವುದಕ್ಕೆ ನೀನು ಮುದ್ರೆಯನ್ನು ಹೊಂದಿಕೊಂಡಿ. ಎಲಿಯ ಆಗಿದ್ದಿ. ಪರಿಶುದ್ಧ ಗ್ರಂಥದಲ್ಲಿ ಕೇವಲ 3 ಮಾತ್ರ ದೀಕ್ಷೆ ಕೊಡೋ ಅಧಿಕಾರ ಇದೆ. ಪರಿಶುದ್ಧ ಗ್ರಂಥದಲ್ಲಿ ಎಷ್ಟು ಜನಕ್ಕಿದೆ ದೀಕ್ಷೆ ಪಡೋ ಅಧಿಕಾರ? ದೀಕ್ಷೆ ಪಡೋ ಅಧಿಕಾರ ಎಷ್ಟು ಜನಕ್ಕಿದೆ ಪರಿಶುದ್ಧ ಗ್ರಂಥದಲ್ಲಿ? ಸತ್ಯವೇದದಲ್ಲಿ ಕೇವಲ 3 ಮಾತ್ರ ಇದೆ. ಹಲ್ಲೆಲೂಯಾ. ಮೋಶೆ,
ಎಲಿಯ ಮತ್ತೆ ಕ್ರಿಸ್ತನು, ಇವು ಮೂವರಿಗೆ ಅಧಿಕಾರ ಇದೆ. ಅದಕ್ಕೆ ಯೋಹಾನ ಕೇಳ್ತಾನೆ, ನೀನು ಕ್ರಿಸ್ತನ ದೀಕ್ಷಾಸ್ನಾನ ಕೊಡ್ತಾ ಇದೆಯಲ್ಲ, ನೀನು ಕ್ರಿಸ್ತನ, ನೀನು ಎಲಿಯನ, ಏನು ಪ್ರವಾದಿಗಳಲ್ಲಿ ಒಬ್ಬನ, ಯಾರು ನೀನು ದೀಕ್ಷೆ ಹಾಕಿ ಕೊಡ್ತೀಯಪ್ಪ? ಅಲ್ಲೆಲ್ಲೂಯಾ. ಆಮೆನ್. ಓ ಇವತ್ತು ಸುವಾರ್ತೆ ಏನ್ ಸಮಾಚಾರ? ಯಾಕೆ ಕೊಡ್ತೀಯ ದೀಕ್ಷಾ? ನೀನೇನು ಯೋಹಾನ, ನೀನೇನು ಎಲಿಯನ, ನೀನು ಮೋಶೆನ, ನೀನೇನು ಏನು ಯಾಕೆ ಕೊಡ್ತೀಯಪ್ಪ ದೀಕ್ಷೆ ಅಂತ ಕೇಳಿದ್ರಲ್ಲಿ ಪರಿಚಯರು ಬಂದು 19ನೇ ವಚನ 1:19. ಯೋಹಾನನು ಕೊಟ್ಟ ಸಾಕ್ಷಿ ಏನೆಂದರೆ, ಯೆಹೂದ್ಯರ ಯೆರೂಸಲೇಮಿನಿಂದ ಯಾಜಕರನ್ನು ಲೇವಿಯರನ್ನು ಅವರ ಬಳಿಗೆ ಕಳುಹಿಸಿ, ನೀನು ಯಾರೆಂದು ಕೇಳಿದ್ದಕ್ಕೆ ಅವನು ಮರೆಮಾಚದೆ, ನಾನು ಕ್ರಿಸ್ತನಲ್ಲವೆಂದು ಎಲ್ಲರ ಮುಂದೆ ಹೇಳಿದನು. ಹಾಗಾದರೆ ನೀನು ಯಾರು? ಎಲಿಯನು ಎಂದು ಅವರು ಕೇಳಲು ಅಲ್ಲವೆಂದರು. ನೀನು ಬರಬೇಕಾದ ಆ ಪ್ರವಾದಿಯು ಅಂದಿದ್ದಕ್ಕೆ ಅಲ್ಲವೆಂದನು. ಆಗ ಅವರು, ನೀನು ಯಾರು? ನಮ್ಮನ್ನು ಕಳುಹಿಸಿದವರಿಗೆ ನಾವು ಉತ್ತರ ಹೇಳಬೇಕಿಲ್ಲ ಎಂದು ವಿಷಯವಾಗಿ ಏನು ಹೇಳುತ್ತಿ ಎಂದು ಕೇಳಿದವನು, ಕರ್ತನ ದಾರಿಯನ್ನು ನೆಟ್ಟಗೆ ಮಾಡಿರಿ ಎಂದು ಅಡವಿಯಲ್ಲಿ ಕೂಗುವ ಶಬ್ದವದೇ ಎಂಬುದಾಗಿ ಯೆಶಾಯನ ಪ್ರವಾದಿ ಹೇಳಿದ್ದನಷ್ಟೇ. ಆ ಶಬ್ದವೇ ನಾನು ಎಂದು ಉತ್ತರ ಕೊಟ್ಟನು. ಸಾಕು. ಮತ್ತು ಇಲ್ಲಿ ಪ್ರವಾದಿ ಅಲ್ಲದೆ ಇದ್ರೆ, ಮೋಶೆ ಅಲ್ಲದೆ ಇದ್ರೆ, ಪ್ರವಾದಿ ಅಲ್ಲದೆ ಇದ್ರೆ, ಮೋಶೆ ಅಲ್ಲದೆ ಇದ್ರೆ, ಇಲ್ಲಿ ಕ್ರಿಸ್ತನ ಅಲ್ಲದೆ ಇದ್ರೆ, ಎಲಿ ಅಲ್ಲದೆ ಇದ್ರೆ ಯಾಕೆ ದೀಕ್ಷಾಸ್ನಾನ ಕೊಡ್ತೀಯ ಅಂತ ಕೇಳಿದ್ರು. ಅಲ್ಲಿ ಮೂವರಿಗೆ ಮಾತ್ರ ದೀಕ್ಷಾಸ್ನಾನ ಕೊಡೋಂಥ ಅಧಿಕಾರ ಇದೆ. ಒಂದು ಪ್ರಶ್ನೆ ನಿಮ್ಮನ್ನು ಕೇಳ್ತೇನೆ, ನೀನು ನಾವು ಯಾಕೆ ದೀಕ್ಷಾಸ್ನಾನ ಕೊಡ್ತೇವೆ? ಅದರಲ್ಲಿ ಇಲ್ಲಿ ಮೂವರಿಗೆ ಮಾತ್ರ ಅಧಿಕಾರ ಇದೆ, ಅದನ್ನು ನಾನು ಕೊಡ್ತಾ ಇದ್ದೀನಿ, ನೀವು ತಗೊಳ್ತಾ ಇದ್ದೀರಿ. ಅದನ್ನು ನಾನು ಯಾರು, ನೀವೇ ಯಾರು? ಅಲ್ಲೆಲ್ಲ ನಾವು ಕ್ರಿಸ್ತರಾಗಿದ್ದೇವೆ, ನಾವು ಕ್ರಿಸ್ತರಾಗಿದ್ದೇವೆ. ಆಮೆನ್. ಆ ಕಾರಣದಿಂದಲೇ ನಾವು ದೀಕ್ಷೆ ಕೊಡ್ತಾ ಇದ್ದೇವೆ. ಯಾರು ದೀಕ್ಷೆ ಕೊಡುತ್ತಾರೋ ಅವರು ಕ್ರಿಸ್ತರಾಗಿರಬೇಕು. ಯಾರು ದೀಕ್ಷೆ ಕೊಡ್ತಾರೋ ಅವರು ಕ್ರಿಸ್ತನಾಗಿರಬೇಕು. ಅವರು ನಾನು ದೀಕ್ಷೆ ನಿಮಗೆ ಕೊಡ್ತಾ ಇದ್ದೀನಿ ಅಂದ್ರೆ ಏನಾಗಿರ್ತೀನಿ ನಾನು? ಅಲ್ಲೆಲ್ಲೂಯಾ. ಅರ್ಥ ಮಾಡಿಕೊಡ್ರಿ. ಆತನು ಪವಿತ್ರಾತ್ಮ ದೀಕ್ಷೆ ಹೊಂದಬೇಕು. ಯೋಹಾನನು ಅವರಿಗೆ ಹೇಳಲಿಲ್ಲ, ಆದರೆ ಯೋಹಾನ ಏನು ಹೇಳಿಲ್ಲ ಅವರಿಗೆ. ಆದರೆ ಯೋಹಾನಿಗೆ ಪ್ರಕಟಣೆ ಇಲ್ಲದೆ ಇರಬಹುದು. ಯೋಹಾನ ಏನು ಹೇಳಿಲ್ಲ ಅಲ್ಲಿ ಅವರಿಗೆ, ನಾನು ಕ್ರಿಸ್ತನೋ ಬೇರೆನೋ ಏನೋ, ಒಟ್ಟು ದೀಕ್ಷಾಸ್ನಾನ ಕೊಡೋದು ದೇವರು ಹೇಳೇನೆ ಕೊಡ್ತಾ ಇದ್ದಾನೆ ಅಷ್ಟೇ. ಅದ್ರ ಬಗ್ಗೆ ಪ್ರಕಟಣೆ ಇಲ್ಲ ಅವರಿಗೆ, ನಾನು ಯಾರು ಅಂತ. ಒಂದು ಮಾತ್ರ ಗೊತ್ತು, ನಾನು ದಾರಿ ನೆಟ್ಟಗೆ ಮಾಡ್ರಿ, ಅಡವಿಯಲ್ಲಿ ಕೂಗುವ ಶಬ್ದ, ಅಷ್ಟು ಮಾತ್ರ ಗೊತ್ತು ಯೋಹಾನಿಗೆ, ಬೇರೆ ಏನು ಗೊತ್ತಿಲ್ಲ. ನೀನು ಯಾರು, ಯಾಕೆ ದೀಕ್ಷಾಸ್ನಾನ ಕೊಡ್ತೀಯ ಅಂತ ಹೇಳಿದಕ್ಕೆ ಅದ್ರ ಉತ್ತರ ಕೊಟ್ಟಿಲ್ಲ. ಅಲ್ಲಿ ನೀನು ಯಾರಂತ ಕೇಳಿದ್ರೆ ದೀಕ್ಷೆ ಯಾಕೆ ಕೊಡ್ತೀಯ ಅಂತ ಕೇಳಿದ್ರೆ ಉತ್ತರ ಕೊಟ್ಟಿಲ್ಲ. ಆದರೆ ನೀನು ಯಾರಂತ ಕೇಳಿದಾಗ ಕೂಗುವ ಶಬ್ದ ಅಷ್ಟೇ ಕೊಟ್ಟಿದ್ದಾರೆ ಉತ್ತರ. ಹೌದು, ಯೋಹಾನು ಎಲಿಯನಾಗಿದ್ದನು, ಆದರೆ ಆತನಿಗೆ ಗೊತ್ತಿಲ್ಲ ನಾನು ಎಲಿಯನಾಗಿದ್ದೀನಿ ಅಂತ. ಯೋಹಾನ್ ಎಲಿಯನಾಗಿದ್ದೆ, ಎಲಿಯನಾತ್ಮ. ಅದು ಯೋಹಾನ್ ಯಾರು? ಎಲಿಯನಾತ್ಮನಾಗಿದ್ದಾನೆ. ಯಾವ ವ್ಯಕ್ತಿಗಾದರೂ ಸತ್ಯವೇದದಲ್ಲಿ ಒಂದು ಪಾತ್ರವಾಗಿದ್ದರೂ ಅದು ಕೂಡ ಅದನ್ನು ತಿಳಿದವರಿದ್ದಾರೆ. ಹೌದು, ಇದ್ದಾರೆ. ಯೋಹಾನನು ಅಂಥವನೇ ಆಗಿದ್ದಾರೆ. ಏನಾದರೂ ಒಂದು ಪಾತ್ರ ಇತ್ತು ಸತ್ಯವೇದದಲ್ಲಿ ಅಂದರೆ ಅದು ಜನರಿಗೆ ಅವರಿಗೆ ಗೊತ್ತಾಗ್ತಿರ್ಲಿಲ್ಲ ನಾನು ಯಾರು ಅಂತ. ಅದೇ ರೀತಿ ಯೋಹಾನು ಕೂಡ ಆತನು ಎಲಿಯನಾಗಿದ್ದು ಕೂಡ ಆತನಿಗೆ ಗೊತ್ತಿಲ್ಲ ನಾನು ಎಲಿಯನು ಅಂತ. ಅದರಲ್ಲಿ ಒಂದು ಮಾತ್ರ ಯೋಹಾನಿಗೆ ಗೊತ್ತು, ಯೆಶಾಯ 43 ಮಾತ್ರ ಗೊತ್ತು ಯೋಹಾನಿಗೆ. ಏನದು? ನಾನು ಅಡವಿಯಲ್ಲಿ ಕೂಗುವ ಶಬ್ದ. ಯೆಶಾಯ 43 ಇತ್ತು. ಅದು ಮಾತ್ರ ಯೋಹಾನ್ ಗೊತ್ತು. ಯೋಹಾನ್ ನಿಜವಾಗಿ ಯಾರು? ಎಲಿಯ ಅಂತಾನೆ ಗೊತ್ತಿಲ್ಲ. ಆತನು ಗ್ರಹಿಸಲಿಲ್ಲ ನಾನು ಎಲಿಯನೆಂದು. ಆತನು ಯಾವುದನ್ನೂ ಮುಚ್ಚಿಡಲಿಲ್ಲ. ಆದರೆ ಆತನಿಗೆ ಗೊತ್ತಿರಲಿಲ್ಲ, ಯಾವುದನ್ನು ಮುಚ್ಚಿಡ್ತಿರ್ಲಿಲ್ಲ, ಅದು ಗೊತ್ತಿಲ್ಲ ಅದು ಎಲಿಯ ಅಂತ. ಅದಕ್ಕೆ ಆತನ ಶಿಷ್ಯರಿಗೂ ಕೂಡ ಗೊತ್ತಿರಲಿಲ್ಲ ಆತನ ಎಲಿಯ ಅಂತ. ಅದಕ್ಕೆ ಯೇಸುವಿನ ಹತ್ರ ಬಂದು ಎಲಿಯನ ಮುಂಚೆ ಬರ್ಬೇಕಲ್ಲ, ನಿಂಕಿನ ಮುಂಚೆ ಎಲಿಯ ಬರ್ಲಿಲ್ಲಲ್ಲ ಅಂತ ಕೇಳ್ತಾರೆ. ಅಯ್ಯೋ, ಯೋಹಾನನೇ ಎಲಿಯ ಅಂತ ಯೇಸು ಕ್ರಿಸ್ತನು ಹೇಳ್ತಾರೆ. ಯೋಹಾನ ಶಿಷ್ಯರಿಗೂ ಗೊತ್ತಿಲ್ಲ ಯೋಹಾನ ಎಲಿಯ ಅಂತ, ಎಲಿಯನ ಆತ್ಮುಳ್ಳ ಅಂತ. ಸ್ಥಾನಿಕ ಯೋಹಾನನು ಎಲಿಯನ ಆತ್ಮುಳ್ಳವನಾಗಿದ್ದನು ಅಂತ ಯೋಹಾನಿಗೂ ಗೊತ್ತಿಲ್ಲ, ಮತ್ತೆ ಅವನ ಶಿಷ್ಯರಿಗೂ ಕೂಡ ಗೊತ್ತಿಲ್ಲ. ಅರ್ಥ ನಿಮಗೆ?
ಆತನು ಗ್ರಹಿಸಲಿಲ್ಲ. ನಾನು ಎಲಿಯನೆಂದು ಆತನಿಗೆ ಗೊತ್ತಿರಲಿಲ್ಲ. ಆತನಿಗೆ ಗೊತ್ತಿಲ್ಲ, ಆತನ ಶಿಷ್ಯರಿಗೂ ಗೊತ್ತಿಲ್ಲ. ಯಾವಾಗ ಅವರು ರೂಪಾಂತರ ಬೆಟ್ಟಕ್ಕೆ ಹೋದ್ರೋ, ಏಸು ಹೇಳಿದ್ರು ಎಲಿಯ ಈಗಾಗಲೇ ಬಂದಿದ್ದಾನೆ. ಆಗ ಅವರು ಗ್ರಹಿಸಿದರು ಯೋಹಾನನೇ ಎಲಿಯನಂತ. ಆತನ ತಂದೆ ತಾಯಿಗಳು ಮಾತ್ರವೇ ಗೊತ್ತು. ಆದರೆ ಆತನು 9 ವರ್ಷಕ್ಕೆ ಬರುವುದರೊಳಗೆ ಅವನ ತಂದೆ ತಾಯಿಗಳು ಸತ್ತೋದ್ರು. ಆತನು 9 ವರ್ಷ ಮುಗಿಸಿದ 9 ವರ್ಷದ ನಂತರ ಎಲ್ಲಿ ಬೆಳೆದ? ಚಿಕ್ಕಮ್ಮ ಅಂಟಿ ಮನೆಗೆ, ಅಂಕಲ್ ಮನೆಗೆ ಬೆಳೆಯಲಿಲ್ಲ. ಈಗ ಅಡವಿಗೆ ಹೋದ. ಗೆಡ್ಡೆ ಗೆಣಸುಗಳನ್ನ ತಿಂದುಕೊಂಡು, ಕಾಡು ಜೇನು ಮಿಡತೆಗಳನ್ನು ತಿಂದುಕೊಂಡು ಜೀವನ ಮಾಡಿದ. ಅದರಲ್ಲಿ ಊಟ ಮಾಡ್ತಿರ್ಲಿಲ್ಲ ಇವಾಗ. ನೀವು ನೋಡ್ತಾ ಇದ್ರ ಒಂದು ಎಲ್ಲಿಂದ ಪ್ರಾರಂಭಿಸ್ತಂತ? ಆ ಸಾಯಂಕಾಲದ ಬೆಳಕಿನ ಸಂದೇಶದಲ್ಲಿ ಅದು ನೀರಿನಲ್ಲಿ ಪ್ರಾರಂಭ ಆಯ್ತು ವಾಕ್ಯ. ಎಲ್ಲಿ ಪ್ರವಾದಿ ಒಳ್ಳೆ ವ್ಯಕ್ತಿಗೆ ದೀಕ್ಷೆ ತಂದು ಕೊಡ್ಬೇಕಾದ್ರೆ ಅಲ್ಲಿ ನೀರಿನಲ್ಲಿ ವಾಕ್ಯ ಪ್ರಾರಂಭ ಆಯ್ತು. ಈಗ ನಾನು ಮುಂದಕ್ಕೆ ಹೋಗ್ತೇನೆ. ನೀವು ಇಲ್ಲಿ ಊಹಿಸಬಲ್ಲರ ವಾಕ್ಯದ ಕಣ್ಣುಗಳು ಮತ್ತು ಪ್ರವಾದಿ ಕಣ್ಣುಗಳು ನೀರಿನಲ್ಲಿ ಒಂದಕ್ಕೊಂದು ಕೂಡಿಕೊಂಡವು. ವಾಕ್ಯದ ಪ್ರವಾದಿ ಮತ್ತು ದೇವರ ಕಣ್ಣುಗಳು, ಪ್ರವಾದಿ ಕಣ್ಣುಗಳು ಒಂದಕ್ಕೊಂದು ಕೂಡಿಕೊಂಡು ಮಾತಾಡ್ತದವೆ. ಒಂದಕ್ಕೊಂದು ಕೂಡಿಕೊಂಡು ನೀವು ನೋಡ್ತಾ ಇದ್ದೀರಾ. ವಾಕ್ಯ ಈಗ ಪ್ರವಾದಿನ ನೋಡ್ತಾ ಇದೆ, ಪ್ರವಾದಿ ವಾಕ್ಯವನ್ನ ನೋಡ್ತಾ ಇದ್ದಾನೆ ಕಣ್ಣಾರೆ. ಅಲ್ಲಿ ಜನ ಸಮೂಹಕ್ಕೆ ಏನು ಗೊತ್ತಿಲ್ಲ. ಅಲ್ಲಿರುವರೆಲ್ಲರೂ ಇಬ್ರು ಯಹೂದ್ಯರನ್ನು ನೋಡ್ತಾ ಇದಾರೆ. ಅವರಿಬ್ರು ಕೂಡ ಏನ್ ಮಾಡ್ತಿದ್ರೆ ಒಬ್ರಿಗೊಬ್ರು ನೋಡಿಕೊಳ್ಳೋದನ್ನ ಯಹೂದ್ಯರೆಲ್ಲ ನೋಡ್ತಾ ಇದಾರೆ. ಆದ್ರೆ ವಾಕ್ಯ ಮತ್ತು ಪ್ರವಾದಿ ಇಬ್ಬರು ಒಬ್ಬರಿಗೊಬ್ಬರು ನಿಂತುಕೊಂಡು ನೋಡ್ತಾ ಇದ್ದಾರೆ. ಅದಕ್ಕೆ ನಿನಗೂ ಕೂಡ ಅವರಿಬ್ಬರ ಬಗ್ಗೆ ಅರ್ಥ ಮಾಡಿಕೊಳ್ಳೋದು ವಿವೇಚನೆ ಬೇಕು, ಪ್ರಕಟಣೆ ಬೇಕು, ಅರ್ಥ ಮಾಡಿಕೊಳ್ಬೇಕು. ನೀವು ಯಾವುದೋ ಊರು ದೇಶ ಅಲ್ಲ, ಇದನ್ನು ಅರ್ಥ ಮಾಡಿಕೊಳ್ಳ್ರಿ. ನೀವು ಸತ್ಯವೇದ ಗ್ರಂಥದ ವಚನಗಳು, ನೀವು ಸತ್ಯವೇದದ ನೀವು ಸಂದೇಶದ ಕೋಟ್ ನೀವು ಆಗಿದ್ದೀರಿ. ಸತ್ಯವೇದ ವಚನದ ವಚನಗಳಾಗಿದ್ದೀರಿ, ಸಂದೇಶದ ಕೋಟ್ ಅಲೆಲೆ ಆಗಿದ್ದೀರಿ ನೀವು, ಮತ್ತು ಇಲ್ಲಿ ಕೂತುಕೊಂಡಿದ್ದೀರಿ. ಇದು ಯೇಸು ಶರೀರವಾಗಿರುವುದಾದ್ರೆ ಇದೇ ಯೇಸು. ನೀವು ಯೇಸುವಿನ ಶರೀರವಾಗಿರುವುದಾದ್ರೆ ನೀವೇ ಯೇಸುಗಳಾಗಿದ್ದೀರಿ. ಇದೇ ಯೇಸು. ನಿಮಗೆ ಅದರ ಪ್ರಕಟಣೆ ಅವಶ್ಯವಾಗಿದೆ. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕೆ ಪ್ರಕಟಣೆ ಬೇಕು. ಈ ಪಾಯಿಂಟ್ ಅರ್ಥ ಆಯ್ತಾ ನಿಮಗೆ? ಅನೇಕ ಜನರು ಶಬ್ದದ ಮೂಲಕ ಯೇಸು ಇದ್ದಾನೆ, ನಾವು ಪ್ರಕಟಣೆ 1ರಲ್ಲಿ ನಿಂತಿದ್ದೇವೆ, ಈಗ ಯೇಸು ಸ್ವರವನ್ನು ಕೇಳಿಸಿಕೊಳ್ತಿದ್ದೇನೆ, ವಿಸ್ತಾರವಾದ ಜಲಸಮೂಹಗಳ ವಿಸ್ತಾರವಾದ ಜಲಗಳ ಶಬ್ದದಂತೆ ಆತನ ಧ್ವನಿ ಇದೆ, ನಾನಿಲ್ಲಿ ಅಲ್ಪ ಓಮೆಗಾ ನೋಡಬಲ್ಲೆನು, ನಾನು ಯೆಹೋವ ಈರೆಯನ್ನು ನೋಡ್ತಾ ಇದ್ದೇನೆ. ಪ್ರವಾದಿ ಹೇಳ್ತಾರೆ ಇಲ್ಲಿ ನಾನು ಯೆಹೋವ ರಾಫನ ನೋಡ್ತಾ ಇದ್ದೀನಿ. ಯೆಹೋವ ನಿಶಿಯ, ಯೆಹೋವ ಶಾಲೋಮ್, ಯೆಹೋವ ರಾಫ, ಯೆಹೋವ ಚಿದ್ಕೇನ್, ಯೆಹೋವ ಶಮ್ಮ ಅವರನ್ನು ನಾನು ನೋಡಬಲ್ಲೆನು. ತಗ್ಗಿನ ತಾವರೆ ಯೇಸು ಕ್ರಿಸ್ತನಲ್ಲಿ ನೋಡ್ತಾ ಇದ್ದೀನಿ. ಶಾರೋನಿನ ಪುಷ್ಪ ಹಲ್ಲೆಲೂಯಾ ನೋಡ್ತಾ ಇದ್ದೀನಿ. ಆತನು ಇರುವವನು, ಇದ್ದವನು, ಬರ್ಲಿರುವನು, ಬರ್ಲಿಕ್ಕೆ ತಗೊಂಡು ಹಲ್ಲೆಲೂಯಾ. ಆತನನ್ನು ನಾನು ನೋಡಬಲ್ಲೆ, ಅವರೊಂದಿಗೆ ನಾನು ಕೈ ಕುಲುಕಬಲ್ಲೆ, ಹೀಗೆ ನಾನು ಹೇಳಬಲ್ಲೆ. ಹಲ್ಲೆಲೂಯಾ. ಯೇಸುವೇ ನಿನಗೆ ಸ್ತೋತ್ರ ಎಂದು. ಇದಕ್ಕೆ ನಿನಗೆ ಒಂದು ಪ್ರಕಟಣೆ ಅವಶ್ಯವಾಗಿದೆ. ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳೋದಕ್ಕೆ ಒಂದು ಪ್ರಕಟಣೆ ಬೇಕು ನಿಮಗೆ ದೇವರಿಂದ, ತಿಳುವಳಿಕೆ. ಅದು ನಿನಗೆ ಕಣ್ಣು ತೆರೆಯುವ ಅವಶ್ಯ ಇದೆ. ಆ ಪ್ರಕಟಣೆ ಬಂದು ನಿನಗೆ ಕಣ್ಣು ತೆರೆಯುವಂತ ಅವಶ್ಯ ಇದೆ. ಅದನ್ನು ನೋಡಬೇಕೆಂದ್ರೆ ಅದು ನನ್ನ ಶರೀರ, ಇದು ನನ್ನ ವಧು, ಇದು ವಾಕ್ಯ, ಇದೇ ಪರಿಶುದ್ಧ ಗ್ರಂಥ, ಇದೇ ಪಿರಮಿಡ್, ಇದೇ ಅಬ್ರಾಮ್ ಇಲ್ಲಿದ್ದಾರೆ, ಯಾಕೋಬ್ ಇಲ್ಲಿದ್ದಾರೆ, ಯೋಸೇಫ್ ಇಲ್ಲಿದ್ದಾರೆ, ಪ್ರವಾದಿಗಳೆಲ್ಲರೂ ಇಲ್ಲಿದ್ದಾರೆ. ಅವು ನಿಮ್ಮೊಳಗಿವೆ. ಹಲ್ಲೆಲೂಯಾ. ಎತ್ತಲ್ಪಡುವಿಕೆ ನಿಮ್ಮಲ್ಲಿದೆ. ನಾನೇ ಎತ್ತಲ್ಪಡುವಿಕೆಯು, ನಾನೇ ಪುನರುತ್ಥಾನವು ಜೀವವಾಗಿದ್ದಂತೆ ಕ್ರಿಸ್ತನೇ ಹೇಳ್ತಾರೆ. ಆ ಕ್ರಿಸ್ತನ ಇವತ್ತು ಯಾರಲ್ಲಿದ್ದಾರೆ? ಅದು ನಿಮ್ಮಲ್ಲಿದ್ದಾರೆ. ಆ ಕ್ರಿಸ್ತನ ಇವತ್ತು ಯಾರಲ್ಲಿದ್ದಾರೆ? ನಿಮ್ಮಲ್ಲಿದ್ದಾರೆ. ಇದರ ಯೇಸುವಿಗೆ ಸ್ತೋತ್ರ. ಪ್ರವಾದಿಗಳೆಲ್ಲ ಇದ್ದಿದ್ದಾರೆ. ಅಲ್ಲಿ ಎತ್ತಲ್ಪಡಿಕೆ ಇಲ್ಲಿದೆ. ನಾನೇ ಎತ್ತಲ್ಪಡಿಕೆ, ನಾವೇ ಎತ್ತಲ್ಪಡುವರಾಗಿದ್ದೇವೆ. ಎತ್ತಲ್ಪಡುವಿಕೆ ಚಪ್ಪಾಳೆ ತಟ್ಟುತ್ತದೆ. ಎತ್ತಲ್ಪಡಿಕೆ ದೇವರು ಸ್ತುತಿಸ್ತದೆ. ನೀವೇ ದೇವರ ಚಪ್ಪಾಳೆ ಅಲ್ಲೆಲ್ಲ ಹೇಳ್ತಾರೆ. ಎತ್ತಲ್ಪಡಿಕೆ ಅಲ್ಲೆಲ್ಲೂ ಹೇಳ್ತಾ ಇದೆ. ದೇವರು ಸ್ತುತಿಸ್ತಾ ಇದೆ.
ಓ, ಇದು ಸಂಸೋನ್ ಮತ್ತೊಂದು ಸಾರಿ ಕರ್ತನೆ ಎಂಬಂತ ಸಂಗತಿಯಾಗಿದೆ. ಆಮೆನ್. ಅದು ಇಲ್ಲಿ ನಡೀತಾ ಇದೆ. ಮತ್ತೊಂದು ಸಾರಿ ಬಲ ಕೊಡೋದು ಕೇಳಿದ್ನಲ್ಲ, ಅದು ಈ ಸಂದರ್ಭ, ಈ ಸಮಯನೇ. ಈಗ ನಾವು ಮತ್ತೊಂದು ಸಾರಿ ಬಲವನ್ನು ಕೇಳ್ತದೆ, ಕರ್ತನೆ ಏನದು ಮತ್ತೊಂದು ಸಾರಿ. ಆಮೆನ್. ಕರ್ತನೆ ಮತ್ತೊಂದು ಸಾರಿ ಇಲ್ಲಿ ನಡೀತಾ ಇದೆ. ಪರಿಶುದ್ಧ ಗ್ರಂಥ ಇಲ್ಲಿ ಬರೆಯಲ್ಪಟ್ಟಿದೆ. ಯೇಸು ವಂದನೆಗಳು. ಪರಿಶುದ್ಧ ಪ್ರವಾದಿ ಹೇಳ್ತಾರೆ, ವಾಕ್ಯ ಮತ್ತು ಪ್ರವಾದಿ ಒಬ್ಬರಿಗೊಬ್ಬರು ಕಣ್ಣುಗಳಿಂದ ನೋಡಿಕೊಳ್ತಾ ಇದ್ರು. ಅದು ನನಗೆ ಬಹು ಹೆಚ್ಚಾಗಿದೆ. ಅದನ್ನು ನೋಡುವುದಕ್ಕೆ ನನ್ನ ಹೃದಯ ಒಡೆದು ಹೋಗಿದೆ. ಭೂಮಿ ಮೇಲೆ ಮೊದಲ ಸಾರಿ ಎಂದೂ ನಡೆದಂತ ಸಂಘಟನೆ ನಡೆಯಿತು. ಭೂಮಿಯಲ್ಲಿ ಎಂದೂ ಕೂಡ ನಡೆದಿರುವಂತ ಘಟನೆ ನಡೆದಿದೆ. ವಾಕ್ಯ ಮತ್ತು ಪ್ರವಾದಿ ನೀರಿನಲ್ಲಿದ್ದು ಒಬ್ಬರಿಗೊಬ್ಬರು ಅನ್ಯೋನ್ಯತವಾಗಿ ಇದ್ರು, ಒಬ್ಬರಿಗೊಬ್ಬರು ನೋಡ್ಕೊಳ್ತಾ ಇದ್ರು, ಒಬ್ಬರಿಗೊಬ್ಬರು ಕೂಡಿದ್ರು. 2 ವಾಕ್ಯಗಳು, ಒಂದು ಪ್ರವಾದಿ, ಇನ್ನೊಂದು ಕ್ರಿಸ್ತನು. 2 ವಾಕ್ಯಗಳು. ಅಲ್ಲೆಲೂಯ. ಒಂದಕ್ಕೊಂದು ಎದುರು ನಿಂತುಕೊಂಡಿದ್ದು ವಾಕ್ಯವನ್ನು ನೋಡ್ತಾ ಇತ್ತು. ಪ್ರವಾದಿ ಹೇಳ್ತಾರೆ, ನಾನು ದೀಕ್ಷೆ ಹೊಂದಿಕೊಳ್ಳಬೇಕಾಗಿದೆ. ಯಾರು? ಯೋಹಾನ ಹೇಳ್ತಾನೆ, ನಾನು ದೀಕ್ಷೆ ಹೊಂದಿಕೊಳ್ಬೇಕು ನಿನ್ನಿಂದ. ನೀನು ಯಾಕೆ ನನ್ನ ಹತ್ರ ಬಂದೆ? ವಾಕ್ಯ ಹೀಗೆ ಹೇಳ್ತು ಅಂದ್ರೆ ಕ್ರಿಸ್ತನ ಹೀಗೆ ಹೇಳಿದ್ರು. ನೋಡ್ರಿ ಸಹೋದರ ನಮ್ಮವರು ಭಾಷೆ ಹೇಗಿದೆ. ಅಲ್ಲಿ ಆತನು ಇಲ್ಲಿ ಯೋಹಾನ ಅಥವಾ ಯೇಸು ಎಂದು ಹೇಳುತ್ತಾ ಇಲ್ಲ, ವಾಕ್ಯ ಮತ್ತು ಪ್ರವಾದಿ ಮತ್ತು ವಾಕ್ಯ ಅಂತ ಹೇಳಿದವರು. ಅಲ್ಲೆಲೂಯಾ. ಇದೇ ಪ್ರಕಟಣೆ ಕಣ್ಣುಗಳು. ಬೆಳ್ಳಿಗರನ್ನು ಎಂದೂ ಕೂಡ ಹೀಗೆ ಬೋಧಿಸಲಿಲ್ಲ, ಬೆರಿಯನ್ನು ಎಂದೂ ಕೂಡ ಈ ರೀತಿ ಬೋಧಿಸಲಿಲ್ಲ. ಅಲ್ಲೆಲೂಯಾ. ಈ ರೀತಿ ಎಂದೂ ಕೂಡ ಏನ್ ಮಾಡಲಿಲ್ಲ, ಅವರು ಬೋಧಿಸಲಿಲ್ಲ. ಹಾಲಂಗಿಚ್ಚೋ ಈ ರೀತಿ ಬೋಧಿಸಲಿಲ್ಲ. ಓರಲ್ ರಾಬಿಟ್ ಈ ವಿಷಯವನ್ನು ಬೋಧಿಸಲಿಲ್ಲ. ಸಹೋದರ ಬ್ರಹ್ಮಗೆ ತೆರೆಯನ್ನು ದಾಟಿಕೊಂಡು ಹೋದ್ರು ಬ್ರಹ್ಮ. ಯೋಹಾನನು ಯೇಸು ಎಂದು ಹೇಳುತ್ತಿಲ್ಲ, ಯೋಹಾನು ಯೇಸು ಅಂತ ಹೇಳ್ತಾ ಇಲ್ಲ. ನಿಮ್ಗೆ ಗೊತ್ತಿದೆ ಪ್ರವಾದಿ ಏನಂತ ಅಂದ್ರೆ, ಇದು ಪರಿಶುದ್ಧ ಗ್ರಂಥ. ಯಾರು ಈತನು 10 ವರ್ಷಗಳ ಹಿಂದೆ ಅಲ್ಲೆಲೂಯಾ ಆತನು ನನ್ನ ಜೊತೆ ಗೋಲಿ ಆಡ್ತಾ ಇದ್ದ. ಈ ಗೋಲಿ ಆಡೋ ವ್ಯಕ್ತಿ ಇವತ್ತು ವಾಕ್ಯ ಹೇಳ್ತಾ ಇದ್ದಾನೆ ಅಂದ್ರೆ ಯಾರು ಮರ್ಯಾದೆ ಕೊಡಲ್ಲ. ಪ್ರವಾದಿ ಗೋಲಿ ಆಡ್ತಿರ್ತಕ್ಕಂಥ ವ್ಯಕ್ತಿ ಇವತ್ತು ಪ್ರವಾದಿ ಆಗಿದ್ದಾರೆ. ಆತನ ಮಾತು ಯಾರು ಕೇಳಲಿಲ್ಲ. ಅಮೆರಿಕಾಗ ಅಲ್ಲೆಲೂಯಾ. ನಮ್ಮ ಜೊತೆ ಗೋಲಿ ಆಡ್ದವನು, ನಮ್ಮ ಜೊತೆ ಊಟ ಮಾಡಿದ, ನಮ್ಮ ಜೊತೆಗೆ ಆಟ ಆಡಿದಾನೆ. ಇವತ್ತು ರೂಟ್ಗಳು ಹಿಂಗೆ, ಏಸು ಹಿಂಗೆ ಅಂತೇಳಿ ಹೇಳ್ತಾರಂದ್ರೆ ಅವ್ರು ಯಾರು ಕೂಡ ಏನು ಮಾಡಿಲ್ಲ, ಬೆಲೆ ಕೊಡಲಿಲ್ಲ. ಏಸು ಅದೇ ರೀತಿ ಅಲ್ಲ, ಇವನು ಬಡಿಗೆ ಮಗ, ಇವ್ರ ಅಪ್ಪ ಅಮ್ಮ ನಮ್ಮನೆ ಕೆಲಸ ಮಾಡ್ತಿದ್ದಾರೆ, ನಮ್ಗೆ ನಾವು ಹೇಳಿದ ಕೆಲಸಗಳನ್ನ ಮಾಡ್ತಿದ್ದಾರೆ ಅಂತ ತಾತ್ಸಾರ ಮಾಡಿದ್ರಲ್ಲ, ಅದೇ ಅರ್ಥಾತ್ ನಿಮಗೆ ದೇವರ ವಾಕ್ಯಗಳನ್ನು ಆಶೀರ್ವದಿಸಲಿ. ಇದು ಮತ್ತೊಂದು ಭಾಗವನ್ನು ನಾನು ಮುಂದಿನ ಸಾರಿ ಮಾತಾಡಲಿಕ್ಕಿದ್ದೇನೆ. ಶುಕ್ರವಾರ ದಿನ ಮಾತಾಡ್ತೇನೆ. ಅಲ್ಲಿ ತನಕ ಶಾಲೋಮ್ ಶಾಲೋಮ್ ಶಾಲೋಮ್. ಅಲ್ಲಿ ತನಕ ಶಾಲೋಮ್. ಅದ್ಭುತವಾದ ಸಂದೇಶ, ಎಲ್ಲವೂ ಅದ್ಭುತವಾದ ಸಂದೇಶಗಳೇ, ವಿಶೇಷವಾದ ಸಂದೇಶ. ಅಲ್ಲೇ ಎಲ್ಲವೂ ವಿಶೇಷ ಸಂದೇಶಗಳೇ. ನಿಮಗೆ ಬೇಜಾರಾಗ್ತದೆ, ಅರ್ಥ ಮಾಡ್ಕೊಳ್ಬೇಕಲ್ಲ. ಬೇಜಾರಾತ? ಅದ್ಭುತವಾದ ಸಂದೇಶ. ಮನಸ್ಸೇ ಹಾಡು ನೀ ಒಳ್ಳೆ ದೇವರ ಕೊಂಡ ನೀ. ಮನಸ್ಸೇ ಹಾಡು ನೀ ಒಳ್ಳೆ ದೇವರ ಕೊಂಡ ನನಗೆ ಕೊಟ್ಟು
ಮಾತಾಡಿದಿ, ನಿನಗೆ ಸ್ತೋತ್ರ. ಹೌದು, ನೀತಿ ಹೀಗೆ ನೆರವೇರಬೇಕಾಗಿದೆ. ಚಿಕ್ಕವರು ದೊಡ್ಡವರು ಅಂತಲ್ಲ, ನೀತಿ ನೆರವೇರಬೇಕಾಗಿದೆ. ಆದ್ದರಿಂದ ಈ ಸಂದೇಶ ಬಹಳ ಅದ್ಭುತವಾದ ಸಂದೇಶವಾಗಿದೆ. ನೀರಿನಲ್ಲಿ ಬಂದು ಆಕಾಶ ಭೂಮಿ ಒಂದಾದಂಥ ಸಮಯ, ನೀರಿನಲ್ಲಿ ವಾಕ್ಯ ಮತ್ತು ಪ್ರವಾದಿ ಮುಖಾಮುಖಿಯಾಗಿ ಮಾತಾಡಿದಂಥ ಸಂದರ್ಭ. ಓ ದೇವರೇ, ನೀನು ವಾಕ್ಯವಾಗಿರುವ ನೀನು ಪರಿಸಾಯರ ಬಳಿ ಸದ್ದುಕಾಯರ ಬಳಿಗೆ ಹೋಗಲಿಲ್ಲ. ಓ, ನೀನು ನೇರವಾಗಿ ಪ್ರವಾದಿ ಬಳಿಗೆ ಬಂದಿದ್ದಿ. ಯಾಕಂದ್ರೆ ವಾಕ್ಯ ಪ್ರವಾದಿ ಬಳಿಗೆ ಬರ್ತದೆ ಎಂಬುದಾಗಿ ಪ್ರವಾದಿ ಬ್ರಹ್ಮಂ ಅವರು ಹೇಳಿದ್ದಾರೆ. ಆ ರೀತಿ ಸ್ವಾಮಿ ನೀವು ಸರಿಯಾದ ರೀತಿಯಲ್ಲಿ, ಕರೆಕ್ಟಾದ ರೀತಿಯಲ್ಲಿ ಯೋಹಾನ ಬಳಿಗೆ ಬಂದು ಆತನು ಪ್ರವಾದಿಯಾಗಿದ್ದರು. ಮತ್ತೆ ಅಂತ್ಯಕಾಲದ ಬದುಕನ್ನು ಸಿದ್ಧ ಮಾಡೋದಕ್ಕಾಗಿ ಬ್ರಹ್ಮರ ಬಳಿಗೆ ಬಂದು ಆ ನೀರಿನ 17 ವ್ಯಕ್ತಿ ದೀಕ್ಷೆ ಸ್ನಾನ ಕೊಡುವಂಥ ಸಂದರ್ಭದಲ್ಲಿ ದೇವರು ನೀನು ಅಲ್ಲಿ ಬಂದು ಅಲ್ಲಿ ಮಾತಾಡಿದ್ದಿ. ಅಂದರೆ ವಾಕ್ಯ ಪ್ರಾರಂಭವಾಗಿದ್ದು ಆದಿ ಕಾಲದಲ್ಲಿ ನೀರಿನ ಮೂಲಕ, ಇವತ್ತು ಪ್ರಾರಂಭ ಆಗಿದ್ದು ನೀನು ದೇಹದರ್ಶಿ ಬಂದಾಗ ಪ್ರಾರಂಭ ಆಗಿದ್ದು ಕೂಡ ವಾಕ್ಯ ನೀರಿನ ಮೂಲಕವಾಗಿ. ಇವತ್ತು ಅಂತ್ಯಕಾಲ ಸಂದೇಶ, ಕೊನೆಕಾಲ ಸಂದೇಶ ಇದು ಕೂಡ ಪ್ರಾರಂಭ ಆಗಿರೋದು ಕೂಡ ನೀರಿನ ಮೂಲಕನೇ. ಎಲ್ಲವೂ ನೀರಿನಿಂದಲೇ ಅದ್ಭುತವಾಗಿ ಪ್ರಾರಂಭ ಆಗಿದೆ. ಅದರ ಸಂಗತಿ ಮಹಿಮಕರವಾದದ್ದು. ನೀವು ಸ್ತೋತ್ರ ಮಾಡ್ತೇವೆ. ಅದ್ಭುತ ಸಂದೇಶವನ್ನ ಕೇಳಿಸಿಕೊಂಡು ನಿನ್ನ ತಮ್ಮನ್ನು ತಾವು ಕರ್ತನೇ ನಿನಗೆ ಒಪ್ಪಿಸಿಕೊಟ್ಟು ಸಿದ್ಧರಾಗುವಂಥ ಕೃಪೆ ಒಬ್ಬೊಬ್ಬರಿಗೆ ಅನುಗ್ರಹಿಸಿ ಆಶೀರ್ವದಿಸಬೇಕಾಗಿದೆ. ಕನ್ನಡ ಮಾತಾಡುವಂಥ ಒಂದು ಇಡೀ ಪ್ರಪಂಚದಲ್ಲಿ ಎಲ್ಲೆಲ್ಲಿದ್ದವರು ಎಲ್ಲರೂ ಕೂಡ ಆಶೀರ್ವದಿಸಿ ನಿಮ್ಮ ಮುಂದಬೇಕಾಗಿದೆ. ನಮ್ಮ ರಕ್ಷಕನು ಒಡೆಯನ ನಜರೇತಿನ ಯೇಸು ಕ್ರಿಸ್ತನ ಅಧಿಕಾರವನ್ನು ನಾಮದಲ್ಲಿ ಬೇಡಿ ಹೊಂದಿದ್ದೇನೆ. ಆಮೆನ್.